ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಒಂದು ಅತ್ಯುತ್ತಮವಾದಂಥ ವಿಚಾರವನ್ನು ತಗೊಂಡು ಬಂದಿದ್ದೀವಿ. ಏನು ಅಂತ ನೋಡ್ತಾ ಹೋಗೋದಾದರೆ ದಾಂಪತ್ಯ. ಹೌದು, ಇವತ್ತು ದಾಂಪತ್ಯ ಕೂಡ ಒಂದು ರೀತಿ ಬಿಸ್ನೆಸ್ ಆಗಿದೆ ಅಂತ ಹೇಳೋದಕ್ಕೆ ಬೇಸರ ಆಗುತ್ತೆ. ನಾ ಕೊಡೆ ನೀ ಬಿಡೆ ಅನ್ನುವಂಥ ಈ ಸಂಬಂಧದಲ್ಲಿ ಪ್ರೀತಿಯನ್ನು ಹುಡುಕುವಂಥ ಪ್ರಯತ್ನವನ್ನು ಅಲ್ಲಿ ಇಲ್ಲಿ ಒಂದಿಬ್ಬರು ಮಾಡಿದ್ರು ಕೂಡ ನಿಜವಾದ ದಾಂಪತ್ಯದ ಪ್ರೀತಿ ಸಿಕ್ಕಿದೆಯಾ? ದಾಂಪತ್ಯದ ಪ್ರೀತಿ ಅಂದ್ರೇನು? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೆಲವೊಮ್ಮೆ ಹೇಳೋದಕ್ಕೆ ಬೇಸರ ಆಗುತ್ತೆ ಗುರುಗಳೇ, ದಾಂಪತ್ಯ ಅಂದಾಗ ಇವತ್ತು ವ್ಯವಹಾರ ಆಗಿಬಿಟ್ಟಿದೆ, ಬಿಸ್ನೆಸ್ ಆಗಿಬಿಟ್ಟಿದೆ. ನೀನಷ್ಟು ಕೊಡು, ನಾನಿಷ್ಟು ಕೊಟ್ಟೆ, ನಾನು ಅವತ್ತು ಆ ಕೆಲಸ ಮಾಡಿಕೊಟ್ಟಿದ್ದೆ, ನೀನು ಇವತ್ತು ಈ ಕೆಲಸ ಮಾಡಿಕೊಡು. ಈ ಮಟ್ಟಿಗಿನ ದಾಂಪತ್ಯದ ನಡುವೆ ನೀವು ದಾಂಪತ್ಯದ ಪ್ರೀತಿ ಅಂತ ಹೇಳ್ತಿದ್ದೀರಿ. ಯಾವುದಾ ದಾಂಪತ್ಯದ ಪ್ರೀತಿ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಇದನ್ನು ಕಾಂಟ್ರಾಕ್ಟ್ ಲವ್. ಹೌದು, ಅಷ್ಟೇ. ಹೌದು, ನೀವು ಹೇಳಿದಲ್ಲ, ಅದನ್ನು ನಾನು ಹಿಂಗೆ ಹೇಳಿದ್ದೀನಿ ಅಷ್ಟೇ. ಹೌದೌದು. ನೀನೇನು ನಾನೇನು, ನೀನು ಕೊಟ್ಟರೆ ನಾನು ಕೊಡ್ತೀನಿ, ಕೊಟ್ಟಿಲ್ಲ ನೀನು ಕೊಡಲ್ಲ, ಇಷ್ಟೇ ನಡೀತಾ ಇರೋದು. ನಿಜ. ಇದು ಯಾಕೆ ಅಂದರೆ ತೋರಿಸುವ ಪ್ರೀತಿ. ಇದು ತೋರಿಸ್ಕೊಳ್ಳೋಕೆ ಪ್ರೀತಿ ಮಾಡೋದು. ಏನು ಜನಕ್ಕೆ ಸಿನಿಮಾ ನೋಡೋದು ಪ್ರೀತಿ ಮಾಡೋದು ಗೊತ್ತಿಲ್ವ ನನಗೆ, ಸಿನಿಮಾ ನೋಡೋದು ಗೊತ್ತಾಗಲ್ವಾ ಅಂದರೆ ಈ ರೀತಿಯಾಗಿ ಸಿನಿಮಾದಲ್ಲಿರೋ ಲವ್ನ ನಮ್ಮ ಲೈಫಿಗೆ ತಗೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಯೋಚನೆ ಮಾಡಿದ್ರೆ ಅರ್ಥ ಏನಂತ ಗೊತ್ತಾಗತ್ತೆ. ಅದು ತೋರ್ಪಡಿಸ್ಕೊಳಕ್ಕಿರ್ತಕ್ಕಂಥದ್ದು. ನಾವು ಹೊರಗಡೆಯವ್ರು ನೋಡಿಕೊಂಡು ನಾನು ಪ್ರೀತಿ ಮಾಡೋದು ಗೊತ್ತು ಅಂತ ತಿಳ್ಕೊಂಡಿರೋದೇ ಒಂದು ಅಪರಾಧ ಆಗಿರೋದಿಲ್ಲ. ಹೌದು, ನಿಜ. ಬೇರೆಯವ್ರ ಪ್ರೀತಿನ ನಾನು ಪ್ರೀತಿ ಕೊಡಬಲ್ಲೆ, ಪ್ರೀತಿ ತಗೋಬಲ್ಲೆ, ಪ್ರೀತಿಸಬಲ್ಲೆ ಅಂತ ಅನ್ಕೋತಾ ಇರೋದಿದೆಯಲ್ಲ, ಇದು ನಾವು ತುಂಬ ತಪ್ಪು ಮಾಹಿತಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಸತ್ಯವಾದ ಪ್ರೀತಿ ಯಾವುದು ಅಂತ ಬರಬೇಕಿಲ್ಲಿ. ಅದರಲ್ಲೂ ವಿಶೇಷವಾಗಿ ಸತ್ಯವಾದ ಪ್ರೀತಿ ಯಾವುದು? ಎಂಥವ್ರಿಗೂ ಒಂದ್ಸಲ ಅನ್ಸುತ್ತೆ, ಪ್ರೀತಿ ಕೇಳಿದ್ದೀನಿ, ಸತ್ಯವಾದ ಪ್ರೀತಿ ಹೇಗದು ಅಂತ ಅನ್ಸತ್ತೆ. ಹೇಳೋಣ, ಅದು ಸತ್ಯವಾದ ಪ್ರೀತಿ ಯಾವುದು ಅಂದರೆ ಇದು ಭಗವಂತನಿಗೆ ಹತ್ತಿರವಾದ ಪ್ರೀತಿ. ಭಗವಂತನಿಗೆ ಹತ್ತಿರವಾದ ಪ್ರೀತಿ ಅಂದರೆ ಹೆಂಗಾಗತ್ತದು? ಗಂಡ ಹೆಂಡತಿ ಪ್ರೀತಿನಲ್ಲಿ ದೇವ್ರನ್ನ ಹೆಂಗೆ ತರಕ್ಕಾಗತ್ತೆ? ನಿಜ. ಈ ದೇವ್ರನ್ನ ತರದೇ ಇರೋದೇ ಇವತ್ತು ದಾಂಪತ್ಯಕ್ಕೆ ತುಂಬಾ ದೂರ ಆಗೋದಕ್ಕೆ ಕಾರಣ ಆಗಿರೋದು. 100%. ಹೌದಲ್ಲ? ಖಂಡಿತ. ಆ ದೇವ್ರು ಬೇರೆ, ಅಲ್ಲೇ ತಪ್ಪಾಗಿರೋದು. ಅದಕ್ಕೆ ಈ ಸತ್ಯವಾದ ಪ್ರೀತಿ ಅಂತ ಅರ್ಥ ತಿಳ್ಕೊಂಡಾಗ ಮಾತ್ರ ಇದಕ್ಕೆ ಉತ್ತರ ಗೊತ್ತಾಗತ್ತೆ. ತಿಳ್ಕೊಂಡ ಮೇಲೆ ಹೌದಲ್ವಾ, ಇದು ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದೆ. ತಂಗಿ ಜೊತೆ ಇರೋ ಪ್ರೀತಿ, ತಮ್ಮನ ಜೊತೆ ಇರೋ ಪ್ರೀತಿ, ಅಮ್ಮನ ಜೊತೆ ಇರೋ ಪ್ರೀತಿ, ಹೆಂಡತಿ ಜೊತೆ ಇರೋ ಪ್ರೀತಿ, ಎಲ್ಲವೂ ಪ್ರೀತಿನೇ. ಆದರೆ ಈ ದಾಂಪತ್ಯದ ಪ್ರೀತಿಯಲ್ಲಿ ದೈವತ್ವ ಇರಲೇಬೇಕು. ಯಾಕೆ ಅಂದರೆ ಮುಂದೆ ವಂಶ ಬೆಳಿಬೇಕು, ಪ್ರೋಗ್ರೆಸ್ ಇರುತ್ತೆ, ಮುಂದೆ ಒಂದು ಅಭಿವೃದ್ಧಿ ಆಗಬೇಕಂತ ಗೊತ್ತಿರುತ್ತೆ. ಆದರೆ ಇಲ್ಲಿ ನಾವು ಸೋತಿದ್ದೀವಿ. ಅದಕ್ಕೋಸ್ಕರವಾಗಿ ನಮಗೆ ದೇವರನ್ನ ಹುಡುಕೋದೇ ಆಗೋಗಿದೆಯೇ ಹೊರತು ನಮ್ಮ ಪ್ರೀತಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ದಾಂಪತ್ಯದಲ್ಲಿ ದೇವರನ್ನ ಇಟ್ಕೊಂಡು ನಾವು ಬದುಕಬೇಕು ಅಂತಕ್ಕಂಥ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ಆಸೆ ತುಂಬ ಚೆನ್ನಾಗಿ ಪ್ರೀತಿ ಮಾಡಬೇಕು, ಪ್ರೀತಿ ಇರಬೇಕು, ಆದರೆ ಯಾಕಿಲ್ಲ, ಯಾಕೆ ಆಗ್ತಾ ಇಲ್ಲ, ಯಾಕೆ ಮುಂದುವರಿತಾ ಇಲ್ಲ? ಇವತ್ತಿದ್ದಿದ್ದು ನಾಳೆ ಇಲ್ಲ. ಸೊ ಕಮ್ಮಿ ಆಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಹೋಗಲ್ಲ, ತುಂಬ ಅಪರೂಪ. ಸೊ ಇದಕ್ಕೆ ಆಗ್ತಾ ಇರ್ತಕ್ಕಂತಹ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ನಮಗೆ ರಾತ್ರಿ ನಿದ್ದೆಗೆ ಹೋಗ್ತಕ್ಕಂಥ ಸನ್ನಿವೇಶ, ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ತಕ್ಕಂಥ ಸನ್ನಿವೇಶ, ಇವೆರಡರಲ್ಲಿ ನಿಜವಾದ ಪ್ರೀತಿ, ಸತ್ಯವಾದ ಪ್ರೀತಿಯನ್ನು ತೋರಿಸ್ಲೇಬೇಕು. ಯಾಕೆಂದರೆ ಅದರಲ್ಲೇ ನರಕ ಸ್ವರ್ಗ ಇರೋದು. ಹೌದಲ್ಲ? ರಾತ್ರಿ ಮಲಗೋದು, ಹೌದು, ಬೆಳಿಗ್ಗೆ ಹೇಳೋದು, ಇದರಲ್ಲೇ ನರಕ ಸ್ವರ್ಗ ಇರೋದು. ಅರ್ಥ ಮಾಡ್ಕೊಂಡ್ರೆ. ಇಲ್ಲ ಅಂದರೆ ಮಲಕೋತೀನಿ ಸ್ವಾಮಿ, ನಿದ್ದೆ ಅಯ್ಯೋ ಯಾವಾಗಲೂ ಬರ್ತದೆ, ಹೆಂಗೋ ಮಾಡ್ತೀನಿ, ಬೆಳಗ್ಗೆ ಹೆಂಗೋ ಹೇಳ್ತೀನಿ, ಇದೇ ನರಕ ಸ್ವರ್ಗ ಆಗ್ತಾ ಇರ್ತದೆ. ಅದೆಲ್ಲೋ ಲೋಕದಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಿರಬೇಕಾದ್ರೆ ರಾತ್ರಿ ಅಂತಕ್ಕಂತಹ ಒಂದು ವಿಚಾರ, ಹಾಸಿಗೆಯಲ್ಲಿ ಮಲಗುವಂಥ ಸನ್ನಿವೇಶಕ್ಕೆ ಬೇಕಾಗಿರೋದು ಶಾಂತಿಯುತವಾದ ಪ್ರೇಮ. ಹಾಸಿಗೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಅವಶ್ಯಕತೆ ಇದೆ ಅದು. ಆದರೆ ದಾಂಪತ್ಯಕ್ಕೆ ತುಂಬ ಹತ್ತಿರವಾದ ಬೇಕಾಗಿರ್ತಕ್ಕಂಥದ್ದು. ದಾಂಪತ್ಯಕ್ಕೆ ಶಾಂತಿ ಪ್ರೇಮ. ರಾತ್ರಿ ಮಲಗಬೇಕಾದ್ರೆ ಯಾವ ಕಾರಣಕ್ಕೂ ಯಾವುದೇ ಒತ್ತಡ ಇಲ್ಲದೆ ನಾನು ಎಷ್ಟು ಚೆನ್ನಾಗಿ ಜೀವನದಲ್ಲಿ ಬದುಕ್ತಾ ಇದ್ದೀನಿ, ಅಥವಾ ನಾವಿಬ್ಬರು ಎಷ್ಟು ಚೆನ್ನಾಗಿ ಜೀವನದಲ್ಲಿ ಅನ್ಯೂನ್ಯವಾಗಿದ್ದೀವಿ, ಎಷ್ಟು ಪ್ರೀತಿಪೂರ್ವಕವಾಗಿದ್ದೀವಿ ಅನ್ನೋ ಒಂದು ಖುಷಿ ಕಾನ್ಸೆಪ್ಟ್ ಗಂಡ ಹೆಂಡತಿಲಿ ಬರಬೇಕು ರಾತ್ರಿ ಮಲಗುವಾಗ. ಬೆಳಿಗ್ಗೆ ಹೇಳಬೇಕಾದ್ರೆ ಈ ದಿನ ತುಂಬ ಆನಂದವಾಗಿರಬೇಕಪ್ಪ, ನಾವು ಎಷ್ಟು ಆನಂದವಾಗಿದ್ದೀನಿ, ನನ್ನ ಮನಸ್ಸು ಎಷ್ಟು ನೆಮ್ಮದಿಯಾಗಿದೆ ಅಂತಕ್ಕಂಥದ್ದು ಬೆಳಗಿನ ಕಾನ್ಸೆಪ್ಟ್ ಬೇಕು. ಇದಾಗಿದೆಯಾ? ಆಗ್ತಾ ಇದೆಯಾ? ಇಲ್ಲ. ಮಕ್ಕಳಲ್ಲೂ ಆಗ್ತಾ ಇಲ್ಲ.
ಯಾಕೆಂದರೆ ಇವರು ಅಲ್ಲಿ ಏನು ಮಾಡಿಲ್ಲ, ಮಕ್ಕಳೆಲ್ಲ ಬಂದಿಲ್ಲ. ಇಲ್ಲಿಂದ ತಾನೇ ಹೋಗಿರೋ ತಪ್ಪದು. ಅವ್ರಿಗೂ ಆ ವಿಚಾರ ಹೇಳ್ಕೊಳ್ಳೋರು ಯಾರೂ ಇರಲಿಲ್ಲ. ಹೇಳ್ಕೊಡೋರ ಜೊತೆ ಇಲ್ಲಿ ಬೇರೆ ಇಲ್ಲ, ಅದು ಆ ವಿಷಯದಲ್ಲಿ ಬೇರೆ ಸತ್ತೋಗಿದೆ. ನಿಜ ನಿಜ. ಬೇರೆ ಚೆನ್ನಾಗಿದ್ರೆ ಚಿಗುರ್ತಾ ಇತ್ತು ಅಲ್ಲಿ. ಕರೆಕ್ಟ್. ಇಲ್ಲಿ ಸತ್ತೋಗಿದೆ. ಇಲ್ಲಿ ಸತ್ತೋಗಿದೆ ಅನ್ನೋದು ಇವ್ರಿಗೆ ಗೊತ್ತಾಗಿಲ್ವಲ್ಲ ಇನ್ನು. ಸೊ ಇದು ಹಿಂಗೆ ರಾಂಗ್ ರೂಟಲ್ಲೇ ಹೋಗ್ತಾ ಇದೆ. ಆಮೇಲೆ ಮಕ್ಕಳಿಗೆ ಬೈತಾರೆ, ನಿನಗೆ ಗೊತ್ತಾಗಲ್ಲ ಅಪ್ಪನ ಹತ್ರ ಹೆಂಗೆ ಮಾತಾಡಬೇಕು ಅಂತ, ನಿನಗೆ ಗೊತ್ತಾಗಲ್ಲ ಅಮ್ಮನ ಹತ್ರ ಹೆಂಗೆ ಮಾತಾಡಬೇಕು. ಅವ್ರಿಗೆ ರಿವರ್ಸು. ಮಕ್ಕಳು ಯೋಚನೆ ಮಾಡ್ತವೆ, ಏನಿದು ನಮಗೆ ಬೈತಾರಲ್ಲ, ಇವ್ರ ಜೊತೆ ಮಾತಾಡೋದೇ ತಪ್ಪ. ಮಕ್ಕಳಿಗೂ ಅರ್ಥ ಆಗಿಲ್ಲ ಪ್ರೀತಿ ಬಗ್ಗೆ, ಮಾತಾಡೋದು ಗೊತ್ತಿಲ್ವಾ ಅಂದರೆ ಹೆಂಗೆ ಮಾತಾಡ್ಬೇಕು ನಾನು ಹಂಗಾದ್ರೆ. ಸೊ ತಂದೆ ತಾಯಿಗೂ ಕೂಡ ಗೊತ್ತಿಲ್ಲ, ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ. ಗಂಡ ಹೆಂಡತಿ ನೋಡಿ ಶುರುವಾಗತ್ತೆ ಇದು. ನೀನು ಮಾತನ್ನು ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದೀರಾ ಅಂತ ಹೆಂಡತಿ ಹೇಳಿದ್ರೆ, ಏನು ನನಗೆ ಪ್ರಜ್ಞೆ ಅಂತ ಹೇಳ್ತೀಯ ನೀನು, ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ. ಕ್ವಾಲಿಟಿನೇ ಗೊತ್ತಾಗಿಲ್ಲ. ಹಂಗಾದ್ಮೇಲೆ ಇವಾಗ ನಾವೇನು ಕ್ವಾಲಿಟಿ ಇಲ್ಲ ಅದೇನು ಜೀವನ ಮಾಡ್ತಾ ಇಲ್ವಾ, ಮನೆ ಕಟ್ತಾ ಇಲ್ವಾ, ಮದುವೆ ಆಗಿಲ್ವಾ, ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಹೇಗೋ ಬದುಕಿದ್ದೀನಿ, ಎಷ್ಟು ವರ್ಷ ಬದುಕಿದ್ದೀನಿ ಅಲ್ಲ, ನಾವು ಯಾವ ರೀತಿ ಬದುಕಿದ್ದೀವಿ. ಎಷ್ಟೋ ವರ್ಷ ಬದುಕೋದು ಮುಖ್ಯ ಅಲ್ಲ, ನಮ್ಮ ಬದುಕು ಎಷ್ಟು ಚೆನ್ನಾಗಿತ್ತು ಬದುಕು. ಏನು ಹೇಳ್ತೀರಾ ದೇವರೇ? ಇದ್ರ ಮುಂದೆ ಬೇರೆ ಇನ್ಯಾವುದು ವಿಷಯ ಇಲ್ಲ. ಕ್ವಾಲಿಟಿ ಲೈಫ್. ಅದಕ್ಕೆ ಸಣ್ಣ ಉದಾಹರಣೆ, ನಮ್ಮ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಹೆದೆ ತಟ್ಟಿ ಹೇಳುವಂತಹ ಏಕೈಕ ಗಣ್ಯ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಈ ಟಾಪಿಕ್ ತಗೊಂಡಾಗ ಹೌದಲ್ಲ, ಅವರು ಗುರುಗಳು ರಾಮಕೃಷ್ಣರು, ಆದರೆ ಅವ್ರ ಮುಂದೆ ಇವರು ಏನೂ ಅಲ್ಲ. ಅವರು ದೇವರ ಹತ್ರ ಮಾತಾಡ್ತಿದ್ರು, ಇವರು ಜ್ಞಾನತ್ವದಲ್ಲಿ ಬದುಕಿದ್ರು. ಅಂದರೆ ನಾವು ಯಾವುದನ್ನು ಆರಿಸ್ಕೋಬೇಕು ಅನ್ನೋದಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ನಾನು. ಖಂಡಿತ ಗುರುಗಳೇ, ಅದರ ಬಗ್ಗೆ ಇನ್ನೂ ಮಾಹಿತಿಯನ್ನು ಪಡ್ಕೊಳ್ತೀನಿ. ಅದಕ್ಕೂ ಮುನ್ನ ಸಕಲೇಶ್ಪುರದಿಂದ ಜಯಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಮ್ಮ ಅವ್ರಿಗೆ. ನಮಸ್ತೆ. ಜಯಮ್ಮ ಅವ್ರು ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನೇ. ಓಕೆ, ನಕ್ಷತ್ರ ತಿಳಿಸ್ಕೊಡ್ಬೋದಾ ಜಯಮ್ಮ ಅವರೇ? ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಮ್ಮ. ಆಗಾಗ ಯಾರ್ದು ಉತ್ತರಾಷಾಢ ನಕ್ಷತ್ರ? ಯಾರದ್ದು? ಜಯಮ್ಮ ಅವ್ರದ್ದು. ನಂದು. ಎಷ್ಟು ವಯಸ್ಸು ತಮ್ಮದು? 63. ಓಕೆ. ಸೊ ನಿಮ್ಗೆ ಇದೆಲ್ಲ ನಂಬಿಕೆ ಇದೆಯಾ, ಇದೆಲ್ಲ ತಿಳ್ಕೋಬೇಕು ಅಂತ ನಂಬಿಕೆ ಇದೆಯಾ? ಹೌದು, ನಂಬಿಕೆ ಇದ್ದೆ ಸರ್ ಮಾಡಿದ್ದು. ಯಾವಾಗ ಬಂತು ಈ ನಂಬಿಕೆ? ಯಾವಾಗ ಬಂತು? ಮೊದಲಿಂದ ಇತ್ತಾ, ಇತ್ತೀಚೆಗೆ ಬಂತಾ? ಇಲ್ಲ, ಮೊದಲಿಂದ ನಂಬಿಕೆ ಇದೆ. ಓಕೆ, ಫೈನ್. ಈಗ ನೀವು ಏನು ತಿಳ್ಕೋಬೇಕು ಅಂತ ಕರೆ ಮಾಡಿದ್ರಿ? ಅದೇ ಆಗಾಗ ಹುಷಾರಿರಕ್ಲ, ಆಮೇಲೆ ನನಗೆ ಶತ್ರುಗಳೇ ಜಾಸ್ತಿ ಆಗ್ತಾ ಇದಾರೆ. ಸುಮ್ನೆ ಎಲ್ಲ. ನಿಮ್ಗೊಂದು ಓಕೆ, ಒಂದು ವಿಷಯ ಕೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾವಾಗಾದ್ರೂ ನಿಮ್ಮ ಮನಸ್ಸಲ್ಲಿ ನಾನು ಗಂಡಸೇ ಆಗಿದ್ದಿದ್ರೆ ಈ ಪ್ರಪಂಚನ ಯಾವ ಮಟ್ಟಕ್ಕೆ ತಗೊಂಡೋಗ್ತಿದ್ದೆ ಅಂತ ಯಾವಾಗಾದ್ರೂ ಬರೋದು ಉಂಟಾ ನಿಮ್ಮ ಮನಸ್ಸಲ್ಲಿ? ಬರುತ್ತೇವೆ. ಯಾಕೆ ಪ್ರಶ್ನೆ ಕೇಳಿದು ಅಂತ ಯೋಚನೆ ಮಾಡಬೇಕು ನೀವು. ನಗುನು ಬರುತ್ತೆ, ನಿಜಕ್ಕೂ ಈ ಥರನೂ ತಿಳ್ಕೊಳ್ಳೋ ವಿಷಯ ಇದೆಯಾ ಅಂತ ನಿಮ್ಗೆ ಅರ್ಥ ಆಗಲಿ ಅಂತ. ಕೆಲವರು ಹೆಣ್ಣು ಮಕ್ಕಳಾಗಿದ್ರು ನಾನು ಗಂಡಸಾಗಿದ್ದಿದ್ದಾರೆ ಎಷ್ಟೋ ಅಂದ್ಕೊಂಡು ತನ್ನ ಪಡ ತಾವೇ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಈ ಭಾವನೆ ಏನಕ್ಕೆ ಬಂತು ಅಂದರೆ ನಾವು ಅರ್ಥ ಮಾಡ್ಕೊಳ್ಳದೆ ಇರೋದಕ್ಕೆ ಆ ಭಾವನೆ ಹಾಗೆ ಸತ್ತೋಗ್ತಾ ಇದೆ. ಉತ್ತರಾಷಾಢ ನಕ್ಷತ್ರ ಅಂತಕ್ಕಂಥದ್ದು ದಾಂಪತ್ಯ ಮತ್ತು ಆರೋಗ್ಯದಲ್ಲಿ ಯಾವ ಕಾರಣಕ್ಕೂ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇಲ್ಲ. ನಿಮಗೆ ಹೆದರ್ಕೊಂಡು ಶರಣಾಗತಿ ಆಗ್ತಕ್ಕಂತಹ ಗಂಡ ಸಿಕ್ಕಿದ್ದಾರೆ, ದಾಂಪತ್ಯ ಚೆನ್ನಾಗಿರುತ್ತೆ. ನೀವು ನಾನು ಯಾರು ಅಂತ ತಿಳ್ಕೊಂಡು ಬದುಕಿದರೆ ನಿಮ್ಮ ಆರೋಗ್ಯ, ಅಂದರೆ ನಿಮ್ಮ ದೇಹದ ಸ್ಟ್ರಕ್ಚರ್, ಕಾಲು ಬೆರಳಿಂದ ಹಿಡಿದು ನತ್ತಿವರೆಗೂ ಕೂಡ ನಿಮಗೆ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎಷ್ಟು ಮಟ್ಟಕ್ಕೆ ಎಣಿಸ್ಬೋದು ಅಂದರೆ ಲೆಕ್ಕ ಹಾಕಲೇ ಆಗಲ್ಲ. ಹೌದು. ಈಗ ಸ್ವಲ್ಪ ಯೋಚನೆ ಮಾಡಿ, ನಾವು ಏನು ತಿಳ್ಕೊಂಡಿದ್ದೀವಿ ಹಾಗಾದರೆ? 60 ವರ್ಷ ಕಾಲ ಕಳೆದಿದ್ದೀವಿ. ನಾನು ಹುಟ್ಟಿರುವ ಉತ್ತರಾಷಾಢ ನಕ್ಷತ್ರಕ್ಕೆ ನನ್ನ ಅಡ್ರೆಸ್ ಏನು, ಅದರ ಸತ್ಯ ಏನು, ಅದಕ್ಕೆ ನಾನು ಹೇಗೆ ಬದುಕಬೇಕು ಅಂತ ತಿಳ್ಕೊಂಡಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಅದನ್ನು ನಿಮ್ಮ ಮುಂದೆ ಹೇಳಿದೆ. ಇದು ಪ್ರತಿಯೊಬ್ಬರಿಗೂ ಬೇಕು ಅಂತೀರಾ? ಏನಕ್ಕೆ ಬೇಕು ಅಂತೀರಾ ನಿಮ್ಮ ಪ್ರಕಾರ? ಹೌದು, ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಸಾಧ್ಯವಾಗಿ ನಮ್ಮ ದೇಶದಲ್ಲಿ ಈ ಅಭ್ಯಾಸ ಇದೆ ಅಂತೀರಾ ನಿಮ್ಮ ಪ್ರಕಾರ? ಪ್ರತಿಯೊಬ್ಬರು ಮಕ್ಕಳಾದಿಯಾಗಿ ತಂದೆ ತಾಯಿ ಆದಿಯಾಗಿ ನಕ್ಷತ್ರದ ಸತ್ಯವನ್ನು ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತೀರಾ? ಎಷ್ಟು ಜನಕ್ಕೆ ಗೊತ್ತು ಇದು ಅಂತೀರಾ ನಿಮ್ಮ ಪ್ರಕಾರ? ಅದ್ರಲ್ಲೂ ಮುಕ್ಕಾಲು ಪಾಲು ಕಾಲ್ ಪಾಲನ್ನ ನಂಬತ್ತಲ್ಲ ಇವತ್ತಿನ ಕಾಲದಲ್ಲಿ. ಮುಕ್ಕಾಲಲ್ಲ, ನನ್ನ ಪ್ರಕಾರ 100ಗೆ 2% ಕೂಡ ಇದ್ರ ಬಗ್ಗೆ ನಾವು ಹೋಗೇ ಇಲ್ಲ ಮುಂದಕ್ಕೆ. 2% ನಾವು ಹೋಗಿಲ್ಲ. ಕಾರಣ ಏನಂದ್ರೆ ನಾವು ಶಾಸ್ತ್ರ ಕೇಳೋದು ಅನ್ನೋದು ಇದೆಯಲ್ಲ, ಈ ಕೆಟ್ಟ ರೋಗ ಹೋಗೋವರೆಗೂ ಇದು ಹೋಗಲ್ಲ.
ಹಾ ನಮ್ಮಲ್ಲಿ ಗೊತ್ತಿರೋದು ಒಂದೇ, ಎಲ್ಲದಕ್ಕೂ ಶಾಸ್ತ್ರ, ಸಾಯೋದಕ್ಕೂ ಶಾಸ್ತ್ರ, ಹುಟ್ಟಿದ್ದಕ್ಕೂ ಶಾಸ್ತ್ರ, ಮದುವೆ ಮಾಡೋಕ್ಕೂ ಶಾಸ್ತ್ರ, ಮನೆ ಕಟ್ಟೋಕ್ಕೂ ಶಾಸ್ತ್ರ. ಈ ಶಾಸ್ತ್ರ ಇಲ್ಲ ನಮ್ಮಲ್ಲಿ. ನಮ್ಮ ಭಾರತೀಯ ಸಂಸ್ಕಾರ ಅಂತಕ್ಕಂಥ ವಿಚಾರಕ್ಕೆ ಹೋದರೆ ಈ ಶಾಸ್ತ್ರ ಕೇಳುವುದು ಹೇಳುವುದು ಇಲ್ಲ. ಹಾ ಆದರೆ ನಾವು ಅದಿಲ್ಲದೆ ಬದುಕಿಲ್ಲ ಅಂತ ನಾವು ಅಂದ್ಕೊಂಡು ಬದುಕ್ತಾ ಇದ್ದೀವಲ್ಲ, ಇದೇ ನಮ್ಗೆ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನಾಹುತ. ಹೌದು ಏನು ಹೇಳ್ತೀರಾ? ಹೌದು. ಶಾಸ್ತ್ರ ಕೇಳಿ ಪ್ರತಿಯೊಂದು ಮಾಡಿದ್ದೀವಿ. ಯಾರು ನೆಮ್ಮದಿ ಆಗಿದ್ದಾರೆ, ಯಾರು ನೆಮ್ಮದಿಯಾಗಿ ಮನೆ ಕಟ್ಟಿದ್ದಾರೆ, ಯಾರು ಮಕ್ಕಳು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಯಾರು ಖುಷಿಯಾಗಿದ್ದಾರೆ, ಸ್ವಲ್ಪ ಯೋಚನೆ ಮಾಡೋಣ. ಹ್ಮ್ ಹಾಗಿದ್ದ ಮೇಲೆ ಈ ಶಾಸ್ತ್ರದಿಂದ ಹೋಗೋದು ಸರಿನಾ? ನಿಮಗೆ ಕೇಳ್ತೀನಿ ನಾನು. ಹಾ ಓಕೆ, ನಾನು ಪಾಪ ಏನೇನೋ ಹೇಳ್ಬಿಟ್ರಲ್ಲಪ್ಪ ನನಗೆ ಅಂತ ಅನ್ಕೋಬೇಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಹೌದೌದು. ಹಾ ನಿಮಗೆ ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೋವಂಥ ವಿಷಯ ಅನ್ನಿಸ್ತಾ ಇದೆಯಾ, ನನಗೆ ಹೇಳಿದ್ರು ಅಂತ ಅನ್ನಿಸ್ತಾ ಇದೆ ನಿಮ್ಮ ಪ್ರಕಾರ? ಇಲ್ಲ ಇಲ್ಲ, ಪ್ರತಿಯೊಬ್ಬರಿಗೂ ತಿಳ್ಕೊ ಅಂತ ವಿಷಯನೇ ಇದು. ಏನು ಓದಿದ್ದೀರಾ ತಾವು? ನಾವು 7ನೇ ಕ್ಲಾಸ್ ಓದಿನಿ. ಓಕೆ ಓಕೆ. ನಿಮ್ಮ ದಾಂಪತ್ಯದ ಜೀವನ ಹೇಗನ್ಸಿದೆ ನಿಮಗೆ? ಸಾಧಾರಣ ಪರವಾಗಿಲ್ಲ. ಒಂದ್ ಟೈಮಲ್ಲಿ ಚೆನ್ನಾಗಿದೆ, ಇನ್ನೊಂದು ಟೈಮಲ್ಲಿ ಕಚ್ಚಾಗ್ತದೆ. ಅದು ಬಿಡಿ, ಅದು ಮಾಮೂಲಿ ಇದ್ದಿದ್ದೆ, ಇರಲೇಬೇಕು. ಚೆನ್ನಾಗಿರೋದ್ರು ಕಷ್ಟ ಆಗುತ್ತೆ. ಆದರೆ ಈಗ ವಿಚಾರಕ್ಕೆ ಬಂದರೆ, ನಿಮ್ಮ ತಂದೆ ತಾಯಿಯ ಜೀವನದಲ್ಲಿ ಹಾ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಕಳೆದ್ರು ಅಂತ ನಿಮ್ಗೆ ಗೊತ್ತಾಗಿದೆಯಾ? ನಿಮ್ಮ ತಂದೆ ತಾಯಿಯ ಜೀವನದಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಕಾಲ ಕಳೆದ್ರು, ಆರೋಗ್ಯವಾಗಿದ್ರು, ಗೊತ್ತಾಗಿದೆಯಾ? ಇಲ್ಲ ಇಲ್ಲ, ಅದು ಕಾಲ ತೆಗ್ದಿಲ್ಲ ಅವರು. ಅಂದ ಮೇಲೆ ಅವ್ರ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ಹೇಗೆ ಬರುತ್ತೆ? ಹಂಗೆ. ಅಲ್ಲ, ಅರ್ಥ ಆಯ್ತಾ? ಹೌದೌದು. ಆರೋಗ್ಯದಾಯಕವಾದ ತಂದೆ ತಾಯಿಯಿಂದ ಆರೋಗ್ಯದಾಯಕವಾದ ಮಕ್ಕಳು ಬರ್ತಾರೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ. ಹೌದು. ನನಗೆ ರೋಗ ಸ್ವಾಮಿ, ನನ್ನ ಮಗ ಚೆನ್ನಾಗಿರ್ಲಿ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಹಾ ಇವ್ರು ರೋಗ ಬಂದ್ರೆ ಮಕ್ಕಳಂಗೆ ಚೆನ್ನಾಗಿರ್ತಾರೆ. ಹೌದು. ಹಾಗೆ ನಿಮಗೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಕೂತ್ಕೊಂಡು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಇದೆಯಾ? ಟೇಬಲ್ ಮೇಲೆ, ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಇದೆಯಾ? ಇಲ್ಲ ಸರ್, ಈಗೊಂದು 2-3 ವರ್ಷದಿಂದ ಬಲಗಾಲ ಒಂದು ನೋವಾಗಿದೆ. ಚಟಿ ಮಕ್ಳು ಹಾಕೊಂಡು ಊಟ ಮಾಡಕ್ ಆಗಲ್ಲ. ಅದನ್ನೇ ಹೇಳ್ತೀನಿ. ಇದೇ ನೋಡಿ, ಜೀವನದಲ್ಲಿ ನಿಮ್ಗೆ ಎಷ್ಟು ಆಸೆ ಇದೆ, ಕೆಳಗಡೆ ಕೂತ್ಕೊಂಡು ಚಾಪೆ ಹಾಕ್ಕೊಂಡು ಮನೆ ಮೇಲೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಬೇಕು ಅಂತ ಆಸೆ ಇದೆಯಲ್ವಾ? ಹೌದೌದು. ನೋಡಿ, ಮಾಡ್ತಾ ಇದ್ದೆ. ಅಲ್ಲ ಮಾಡ್ತಿದ್ರಿ. ಈಗ ನೋಡಿ, ವಯಸ್ಸಾದ ಮೇಲೆ ಇಲ್ಲ ಅಂದ್ರೆ ಏನು ಪ್ರಯೋಜನ? ಕಾಲದಲ್ಲಿ ಹಂಗಿದ್ದೆ, ಈಗಿಲ್ವಲ್ಲ, ಮನಸ್ಸು ನೋವಾಗಲ್ವಾ? ಹೌದು. ಇದಕ್ಕೆ ಕಾರಣ ಏನಂತಂದ್ರೆ, ನೀವು ಏನು ತಿಳ್ಕೊಂಡಿಲ್ಲ ಅಂತಂದ್ರೆ, ಹಿರಿಯರಲ್ಲಿ ಬಂದಿರತಕ್ಕಂತಹ ಶಕ್ತಿದಾಯಕವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಂತಹದ್ದು. ಕೇಳಿಸ್ಕೊತಿದ್ದೀರಾ? ಹೌದೌದು. ಉತ್ತರಾಷಾಢ ನಕ್ಷತ್ರಕ್ಕೆ ಬರ್ತಕ್ಕಂಥ ಬೇಸಿಕ್ ಏನು ಅಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆ. ಈ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಏನಕ್ಕೆ ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಹಾಕೊಂಡ್ರೆ, ಮೊದಲನೇದಾಗಿ ಕೂತ್ಕೊಳ್ತಕ್ಕಂಥ ಭಂಗಿ ಚೆನ್ನಾಗಿರಲ್ಲ. ಹೌದು. ಎರಡನೇದಾಗಿ ಊಟ ಮಾಡ್ತಕ್ಕಂಥ ಕ್ರಮ ಚೆನ್ನಾಗಿರಲ್ಲ. ನೀವು ಕೂತ್ಕೋತಿರಲ್ಲ ಊಟ ಮಾಡುವಾಗ, ನಿಮ್ಮ ಬೆನ್ನಿನ ಭಾಗ ಯಾವ ರೀತಿ ಬಾಗಿರುತ್ತೆ ಸ್ವಲ್ಪ ಗಮನಿಸ್ಕೊಳ್ಳಿ. ಹೌದು. ಗೊತ್ತಾಯ್ತಲ್ಲ? ಹೌದು, ಗೊತ್ತಾಗುತ್ತೆ. ಇಷ್ಟೇ. ಈಗ ಇದಕ್ಕೆ ಟ್ರೀಟ್ಮೆಂಟ್ ಪ್ರಪಂಚದಲ್ಲಿ ಇಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ನೀವು ತಿಳ್ಕೊಂಡಾಗ ಟ್ರೀಟ್ಮೆಂಟ್ ಆಗತ್ತೆ. ನೀವು ಅದಕ್ಕೆ ಏನು ಮಾಡಿ ಅಂದರೆ, ಮನೆಯಲ್ಲೇ ಕೂತ್ಕೊಂಡು, ವಾಕ್ ಹೋಗಲ್ಲ, ಮನೇಲೇ ಇರ್ತೀರಲ್ಲ, ಹೌದು. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಆಗ್ತಾರೆ, ನೋಡಿದ್ದೀರಾ? ಹೆಜ್ಜೆ ನಮಸ್ಕಾರ. ಹೌದು. ಗೊತ್ತಾ? ಹಾಗೆ ಮನೆಯಲ್ಲಿ ಮ್ಯಾಟ್ ಹಾಕ್ಕೊಂಡು, ಸ್ವಲ್ಪ ರಫ್ ಆಗಿರೋ ಮ್ಯಾಟ್ ಹಾಕ್ಕೊಂಡು, ಎರಡು ಕೈಯನ್ನ ಜೋಡಿಸ್ಕೊಂಡು ನಮಸ್ಕಾರ ಮಾಡ್ತೀವಲ್ಲ, ಹಾಗೆ ಜೋಡಿಸ್ಕೊಂಡು, ಒಂದು ಕಾಲು ಇಟ್ಟು ಎರಡೂ ಕಾಲು ಜೋಡಿಸ್ಕೊಂಡು ಹಂಗೆ ಆರಾಮಾಗಿ ಫ್ರೀ ಮಾಡ್ಕೋಬೇಕು ದೇಹನ. ಆಮೇಲೆ ಒಂದು ಕಾಲು ಎತ್ತು ನಿಧಾನಕ್ಕೆ ಇಮ್ಮಡಿ ಮಡಿಗೆ ನಿಧಾನಕ್ಕೆ ಕ್ಲೀನಾಗಿ ಪ್ರೆಸ್ ಮಾಡಿ ಒಂದು ಭಾಗ ಪೂರ್ತಿ ಒಂದು ಕಾಲ ಮೇಲೆ ಭಾರ ಬಿಟ್ಟು ಇನ್ನೊಂದು ಕಾಲು ಎತ್ತಬೇಕು. ಬರೀ 10 ನಿಮಿಷ ಇದು ಮಾಡಿ, ನಿಮ್ಮ ಮನಸ್ಸಲ್ಲಿ ಏನೋ ಹಗರ ಆಗತ್ತೆ, ಖುಷಿ ಆಗತ್ತೆ, ಮೈಯೆಲ್ಲ ಬಿಸಿ ಬರುತ್ತೆ. ನಿಧಾನಕ್ಕೆ ಮಾಡಬೇಕು. ಹಂಗೆ ಹಿಂಗಾಡಿ ಬಿದ್ದುಬಿಟ್ಟಿರೋ ಜೋಪಾನವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಭಯದಿಂದ ನಡಿಬೇಡಿ. ಇದು ಸ್ವಲ್ಪ ಪ್ರಯತ್ನ ಮಾಡಿ. ಬಾಳೆ ಎಲೆಯಲ್ಲಿ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ. ಇಷ್ಟು ಮಾಡಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಜಯಮ್ಮ ಅವರೇ. ಇದೀಗ ಶಿವಮೊಗ್ಗದಿಂದ ಗೀತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮಗಳು ಮದುವೆ ಬಗ್ಗೆ ಕೇಳಬೇಕಾಯ್ತು ಕಣ್. ಮಗಳ ಹೆಸರು ಮತ್ತೆ ನಕ್ಷತ್ರ ತಿಳಿಸ್ಕೊಡ್ತೀರಾ? ಅವಳದು ಸಿಂಹ ರಾಶಿ, ಉಬ್ಬ ನಕ್ಷತ್ರ. ಉಬ್ಬ ನಕ್ಷತ್ರ. ಹೆಸರೇನು? 29/8/2000. ಹಲೋ, ಹೆಸರು ಹೇಳಿ. ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ, ಏನಾಗ್ಬೇಕು ಮಗಳ ಬಗ್ಗೆ? ಮಗುವಿಗೆ ಮದುವೆ ಕೇಳಬೇಕಾಯ್ತು ಗುರು. ಮದುವೆ ಬಗ್ಗೆ. ಮದುವೆ ಆಗ್ಬೇಕು ಅಂತನಾ? ಹಾ. ಯಾವಾಗ ಆಗ್ಬೇಕು ಅಂತನಾ?
ಇವಾಗ ನೋಡ್ತಾ ಇದೀವಲ್ಲ 2 ವರ್ಷ ಆಯ್ತು ಗುರುಗಳೇ ಎಜುಕೇಶನ್. 2 ವರ್ಷದಿಂದ ನೋಡ್ತಾ ಇದ್ದೀರಾ? ಎಲ್ಲಿ ಹುಡುಕ್ತಾ ಇದ್ದೀರಪ್ಪ? ಹೌದು ಗುರುಗಳೇ. ಅಂದರೆ ಏನು ರೀತಿ ಪ್ಲಾನ್ ಹಾಕ್ಕೊಂಡಿದ್ದೀರಾ? ಹುಡುಗ ಇಷ್ಟು ಎತ್ತರ ಇರಬೇಕು, ಕಣ್ಣ ಕಲರ್ ಹಿಂಗಿರಬೇಕು, ಸಂಬಳ ಇಷ್ಟು ಬರಬೇಕು, ಸ್ಕೆಚ್ ಹಾಕಿದ್ದೀರಾ? ಇಲ್ಲ ಸರ್ ಆ ಥರ ಮತ್ತೆ 2 ವರ್ಷದಿಂದ ಯಾಕೆ ಹುಡುಕ್ತಿದ್ದೀರಾ ಅಂತ ಗೊತ್ತಾಗಲ್ಲ. ಏನು ವಿಷಯ? ಹುಡುಕ್ತಾ ಇರೋ ಉದ್ದೇಶ ಏನು? ಏನೋ ಗೊತ್ತು. ಅದೇ ಏನು ಒಂದು ಗೊತ್ತಿಲ್ಲ, ನಮ್ಗೆ ಬೇಕಾದಂಥ ವರಗಳು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಅಂದರೆ ನಿಮ್ಮ ಹುಡುಗಿ ಹೇಳ್ತಾಳಾ, ನೀವು ಹೇಳ್ತಾ ಇರೋದಾ? ಬೇಕಾಗಿರುವಂಥ ವರ ಸಿಗ್ತಾ ಇಲ್ಲ ಅಂತ ಹುಡುಗಿದ ನಿಮ್ದ ತೀರ್ಮಾನ? ಅವಳದು ಆಸೆ ಇರುತ್ತಲ್ಲ ಗುರುಗಳೇ, ನಮ್ದು ಆಸೆ ಇರುತ್ತೆ. ನಿಮ್ಮ ಮಗಳು ಹುಟ್ಟಿದ ದಿನ ವಾರ ಯಾವುದು? ಅವಳು ಬುಧವಾರ ಹುಟ್ಟಿದ್ದು. ಓಕೆ. ಬೆಳಗ್ಗೆನಾ, ಮಧ್ಯಾಹ್ನನಾ, ರಾತ್ರಿನಾ? ಮಧ್ಯಾಹ್ನ, ರಾತ್ರಿ ಸಂಜೆ 6:30ಕ್ಕೆ. ಓಕೆ. ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ? ಅವಳಿಗೀಗ 24 25 ಗುರುಗಳೇ. ಬ್ಲಡ್ ಚೆಕ್ ಮಾಡಿಸಿದ್ರೆ ಯಾವಾಗಾದರೂ ಮಗಳಿಗೆ? ಇಲ್ಲ ಗುರು. ಯಾವಾಗಲೂ ಚೆಕ್ ಮಾಡಿಸಿಲ್ವಾ? ಇಲ್ಲ, ಅದೇನೋ ಇಲ್ಲ ಸರ್, ಮಾಡಿಸಿಲ್ಲ. ಅಲ್ಲ, ಯಾಕೆಂದರೆ ಜ್ವರ ಬಂದರೆ ಸ್ವಲ್ಪ ಜಾಸ್ತಿ ಆಗಿ ಜ್ವರ ಹೋಗೋ ಸ್ವಲ್ಪ ಕಷ್ಟ ಆಗ್ತದೆ, ಅವಾಗೇನೋ ಟೆಸ್ಟ್ ಮಾಡಿಸಿದ್ರಾ ಅಂತ ಕೇಳಿದೆ. ಅದು ಒಂದ್ಸರಿ ಮಾಡಿಸಿದ್ರೆ ಇಲ್ಲ ಅಂದ್ರೆ ಯಾವ ಗ್ರೂಪ್ ಅಂತ. ಯಾಕೆ ಇದನ್ನು ಕೇಳಿದೆ ಅಂತ ಕೇಳಿ. ಪುಬ್ಬ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗು ಹೆಣ್ಣಾಗಲಿ ಗಂಡಾಗಲಿ, ಒಂದು ಮೊದಲನೇ ಆಪ್ಷನ್, ತಿಂಗಳ ರಜಾ ಕರೆಕ್ಟಾಗಿ ಆಗುವಂಥ ಅಭ್ಯಾಸ ಇದೆಯಾ? ಇಲ್ಲ ಗುರುಗಳೇ, ಸ್ವಲ್ಪ ಸಾಕು ಮುಂದಕ್ಕೆ ಹೋಗ್ಬೇಡಿ. ಒಂದು ನಿಮಿಷ ಸಾಕು, ಅಷ್ಟಕ್ಕೆ ನಿಂತ್ಕೊಳ್ಳಿ. ಸರಿ ಸರಿ ಸರಿ. ಈಗ ಹೆಣ್ಣಿಗೆ ಆರೋಗ್ಯ ಸ್ಥಿತಿ, ಮನಸ್ಥಿತಿ, ದಾಂಪತ್ಯ ಸ್ಥಿತಿ ಚೆನ್ನಾಗಿರಬೇಕು ಅಂದರೆ ಇದು ಚೆನ್ನಾಗಿರ್ಬೇಕಾ ಬೇಡವಾ? ಹೌದೌದು. ಅಲ್ಲ, ನೀವು ಗಂಡು ಹುಡುಕ್ತೀನಿ ಅಂತಿರಲ್ಲ, ಯಾವ ಪುರುಷಾರ್ಥಕ್ರಿ ಮದುವೆ? ಯಾತಕ್ಕೋಸ್ಕರ ಬೇಕ್ರಿ ಮದುವೆ? ನಿಮ್ಮ ಹುಡುಗಿನೇ ಪೂರ್ಣವಾಗಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳದೆ, ಗೊತ್ತಿಲ್ಲದೆ, ನೀವು ನೋಡಿಕೊಳ್ಳದೆ ಆ ಮಗುನ ಹಿಂಗೆ ಬೆಳೆಸ್ಬಿಟ್ಟು ಈಗ ಹುಡುಕ್ತಾ ಇದ್ದೀವಿ ಅಂತಿರಲ್ಲ, ನಿಮ್ಮ ಜೀವಮಾನ ಎಲ್ಲ ಹುಡುಕಿದ್ರೂ ಚೆನ್ನಾಗಿರೋ ಸಿಕ್ಕಲ್ಲ, ಬೇಜಾರು ಮಾಡ್ಕೋಬೇಡಿ. ಯಾವ ಕಾರಣಕ್ಕೂ ಸಿಂಹರಾಶಿಗೆ ದಾಂಪತ್ಯ ಚೆನ್ನಾಗಿರಲ್ಲ. ಕಾರಣ, ರಕ್ತ ಶುದ್ಧೀಕರಣವಾದ ದೇಹದಲ್ಲಿ ರಕ್ತ ಶುದ್ಧೀಕರಣ ಇಲ್ಲ, ನಿದ್ದೆ ಸರಿಯಾಗಿಲ್ಲ, ಊಟದ ಸಮಯ ಸರಿಯಾಗಿಲ್ಲ, ಅಂದ ಮೇಲೆ ದಾಂಪತ್ಯದ ವ್ಯವಸ್ಥೆ ಏನಕ್ಕೆ ಬೇಕಾಗತ್ತೆ? ಯೋಚನೆ ಮಾಡಿ. ಮಕ್ಕಳನ್ನ ಈ ರೀತಿ ಹಿಂಸೆ ಕೊಟ್ಟು ಮದುವೆ ಮಾಡಬೇಕಾ? ಯೋಚನೆ ಮಾಡಿ. ನಿಮ್ಮ ಥರ ತಂದೆ ತಾಯಿಗಳು ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮದುವೆ ಮಾಡೋ ಮಕ್ಕಳನ್ನ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಮಾಡಿ ಮದುವೆ ಮಾಡಬೇಕು ಅಂತ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾವಾಗ ನಮ್ಮ ಈ ಪ್ರಪಂಚದಲ್ಲಿ ಈ ಅಕೌಂಟ್ ಓಪನ್ ಆಗೋದು? ಸುಮ್ಮನೆ ಓದಿಸಿದ್ದೆ, ಕೆಲಸಕ್ಕೆ ಕಳಿಸಿದ್ದೆ, ಮದುವೆ ಮಾಡಿಬಿಟ್ರೆ ಏನು ಅರ್ಥಕ್ಕೆ ಮದುವೆ ಮಾಡ್ತಿರ್ರಿ? ಅದಕ್ಕೆ ತಕ್ಕಂತೆ ಹುಚ್ಚು ಶಾಸ್ತ್ರ ಹೇಳೋರು ಇರ್ತಾರೆ. ಗುರುಬಲ ಈಗ ಬರ್ತದೆ, ಆಗ ಬರ್ತದೆ, ಅಕ್ಟೋಬರ್ ಬರುತ್ತೆ ಅಂತ ಅವ್ರ ಹತ್ರ ಕೇಳ್ಕೊಂಡು ತಳ್ಳಿಬಿಡೋದು, ಅದಕ್ಕೆ ಕರ್ಕೊಂಡು ಹೋಗೋ ಕಡೆ ಅಂತ. ಅವರು ಯೋಚನೆ, ನಿಮ್ಮದು ಯೋಚನೆ. ಇದು ಬೇಕಾ ಜೀವನ? ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಪ್ರಪಂಚ ಅರ್ಥ ಆಗ್ತಾ ಇಲ್ವಾ? ಇವತ್ತು ಆಗ್ತಾ ಇರೋ ದಾಂಪತ್ಯ ಸಮಸ್ಯೆ ಅರ್ಥ ಆಗ್ತಾ ಇಲ್ವಾ? ಒಂದು ದಿನಕ್ಕೆ ಬ್ಯಾಂಗ್ಳೂರು ಸಿಟಿಲಿ 200ರಿಂದ 250 ವಿಚ್ಛೇದನ ಹೋಗ್ತಾ ಇದೆ ಬರೀ ಬ್ಯಾಂಗ್ಳೂರು ಸಿಟಿಲಿ. ಇಂಥ ಸತ್ಯವನ್ನು ತಿಳ್ಕೊಳ್ಳದೆ ಮಕ್ಕಳನ್ನ ಮದುವೆ ಏನಕ್ಕೆ ಮಾಡ್ತೀರಾ? ಯಾಕೆ ಬೇಕು ಮದುವೆ? ಅವಳು ಮಾನಸಿಕವಾಗಿ ಎಷ್ಟು ಹಿಂಸೆ ಪಡ್ತಾ ಇದ್ದಾಳೆ ನೀವು ನೋಡಿದ್ದೀರಾ? ತಾಯಿ ಆಗಿದ್ಕೊಂಡು ಹೇಳ್ತೀನಿ ನಾನು ಇಲ್ಲಿ ಕೂತು ಮಾತಾಡ್ತೀನಿ. ಎಷ್ಟು ಹಿಂಸೆ ಪಟ್ಟು ನಿದ್ದೆ ಮಾಡ್ತಾಳೆ ನಿದ್ದೆಗೋಸ್ಕರ, ಎಷ್ಟು ಹಿಂಸೆ ಪಟ್ಟು ಊಟ ಮಾಡ್ತಾಳೆ ನೆಮ್ಮದಿಗೋಸ್ಕರ. ಏನೂ ಸಿಕ್ಕಿಲ್ಲ ರೀ. ಮದುವೆ ಯಾಕೆ ಮಾಡ್ತೀರಾ ಹೇಳಿ? ಇನ್ನು ಆ ಗಂಡ ಎಷ್ಟು ಮಟ್ಟಕ್ಕೆ ಸಿಗಬಹುದು? ಗಂಡ ಸಿಕ್ಕಿದ್ರೂ ಈ ಅಮ್ಮ ಎಷ್ಟು ಸುಖ ಅನುಭವಿಸ್ಬೋದು? ಹಂಗಿಲ್ಲ ಅಂದರೆ ನೀವೇ ಊಟ ಹಾಕೊಂಡು ಇಟ್ಕೊಂಬಿಡಿ. ಹಂಗನಕ್ಕಾಗತ್ತಾ? ಮದುವೆ ಮಾಡಬೇಕು. ನಿಮಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಸರ್, ಬೇಜಾರೇನಿಲ್ಲ, ಅರ್ಥ ಆಯ್ತು. ಇನ್ನೂ 1 ವರ್ಷ ಮದುವೆ ಆಗೋ ತಡ ಆಗಲಿ ಯೋಚನೆ ಮಾಡಬೇಡಿ ದಯವಿಟ್ಟು. ಇದನ್ನೆಲ್ಲ ರಿಪೇರಿ ಮಾಡಿ ಏನು ಹಂಗಂತ ಏನೂ ಆಗೋಗಿದೆ ಅಂದ್ಕೋಬೇಡಿ. ಸಿಂಹರಾಶಿ ಮಕ್ಕಳು ಹುಟ್ಟೋದು ಏನಕ್ಕೆ ಅಂದರೆ ಹಿರಿಯರಿಂದ ಏನು ಆಶೀರ್ವಾದ ಪಡ್ಕೊಂಡಿಲ್ಲ ರೀ. ನಿಮ್ಮ ತಂದೆ ಮನೇಲೂ ಇಲ್ಲ, ನಿಮ್ಮ ಗಂಡನ ಮನೇಲೂ ಇಲ್ಲ. ಹೆಂಗಸರು ಆರೋಗ್ಯವಾಗಿ ನೆಮ್ಮದಿಯಾಗಿರತಕ್ಕಂಥ ಪಿಕ್ಚರೇ ಗೊತ್ತಿಲ್ಲ. ಅಂದಮೇಲೆ ಈ ಮಗು ಗೆಲ್ಲು ಸಿಗುತ್ತೆ ಅಂತ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಷ್ಟೇ. ಏನೋ ಆಗ್ಬಿಟ್ಟೈತೆ, ದೋಷ ಐತೆ, ಅದು ಸೆಕೆಂಡ್ರಿ. ಕುಟುಂಬದಲ್ಲಿ ನೆಮ್ಮದಿಯಾಗಿ ಬಾಳಿ ಬದುಕಿದ್ದೀವಾ? ಇಲ್ಲ. ಅಂದಮೇಲೆ ನಮ್ಮ ಮಕ್ಕಳು ಬದುಕೋಕ್ಕಾಗಲ್ಲ. ಇದನ್ನು ರಿಪೇರಿ ಮಾಡಿ ನೆಕ್ಸ್ಟ್ ಜನ್ರೇಷನ್ ಅವ್ಳು ಸಿಕ್ಕುವಂಥ ಗಂಡ, ಆ ಇಬ್ಬರಲ್ಲಿ ಆಗಿ ಬರ್ತಕ್ಕಂಥ ಮಗು, ಇವೆಲ್ಲ ಚೆನ್ನಾಗಿರಬೇಕು ಅಂದರೆ ಮದುವೆ ಮಾಡಬೇಕು ಅನ್ನೋ ಸತ್ಯ ನಿಮಗೆ ನಿಮ್ಮ ಮೂಲಕ ಪ್ರಾಪಂಚಿಕವಾಗಿ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಗಾಬರಿ ಆಗಬೇಡಿ, ಯೋಚನೆ ಮಾಡಬೇಡಿ. ಮೊದಲು ನಮ್ಮ ಹುಡುಗಿ ಹುಟ್ಟಿರುವ ರಾಶಿ ನಕ್ಷತ್ರ ಈ ಸತ್ಯ ತಿಳ್ಕೊಳ್ಳೋಣ ಅಂತ ನೀವು ತೀರ್ಮಾನ ಮಾಡಿದ್ರೆ ಅವತ್ತು ನಿಮ್ಮ ಮಗಳಿಗೆ ಒಳ್ಳೆಯ ಜೀವನ ಸಿಕ್ಕತ್ತೆ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಹಾಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಉಲ್ಲೇಖ ಮಾಡ್ತಿದ್ರಿ, ತಿಳಿಸ್ಕೊಡಿ. ಈಗ ಅವರು ಬದುಕಿದ 32 ವರ್ಷ. ಆ 32 ವರ್ಷದಲ್ಲಿ 11 ವರ್ಷ ರೋಗ ಇದೆ ಅಂತ ಬೋರ್ಡ್ ಹಾಕಿದರು. ಯಾರಿಗೆ? ವಿವೇಕಾನಂದರಿಗೆ. ಅಂದರೆ ಶುಗರ್ ಕಾಯಿಲೆ ಇದೆ ಅಂತ. ಅದನ್ನು ಅವರು ಸಾಬೀತು ಮಾಡಿ ತೋರಿಸಿದ್ರು. ಮನುಷ್ಯನಿಗೆ ರೋಗ ಇಲ್ಲ, ರೋಗ ಬರಲ್ಲ. ಯಾಕೆ ನನಗೆ ರೋಗ ಬಂತು ಪ್ರಶ್ನೆಗೆ ಉತ್ತರ, ನೀರು ಕುಡಿಯೋ ಸರಿ ಇಲ್ಲ ಅಂತ ಡಾಕ್ಟ್ರ್ ಪ್ರಶ್ನೆ. ನಾನು ಇವತ್ತಿಂದ ನೀರೇ ಕುಡಿಯಲ್ಲ ಅಂತ ವಿವೇಕಾನಂದರ ಪ್ರಶ್ನೆ.
ನಾನು ನೀರು ಸರಿಯಾಗಿ ಕುಡಿಯಿಲ್ಲ ಅಂತ ನನಗೆ ಶುಗರ್ ಬಂತು, ಓಕೆ, ಇವತ್ತಿಂದ ನೀರೇ ಕುಡಿಯಲ್ಲ. ಇದು ಜೀವನದಲ್ಲಿ ಚಾಲೆಂಜ್ ಮಾಡಿ ಬದುಕೋದು. ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ವಾಸ್ತುಶಾಸ್ತ್ರ ಆಗಲಿ, ನೀವು ಯಾವುದೇ ಶಾಸ್ತ್ರ ತಗೊಳ್ಳಿ, ಓಕೆ, ಹೇಳಿದ್ದೆಲ್ಲ ಅದೇ ಸರಿ ಅಂತ ಅಂದ್ಕೊಂಡು ಕೂತಿರೋದೇ ನಮ್ಮ ದೊಡ್ಡ ಅಪರಾಧ. ಅರೆ ನಮ್ಮ ಪ್ರಯತ್ನ ಏನಲ್ಲಿ, ನೀವು ಹೇಳೋದು ಹೇಳಿಯಪ್ಪ ಸರಿ, ನಾವು ಇದಕ್ಕೆ ರಿಪೇರಿ ಹೆಂಗೆ ಅಂತ ಯಾರಾಗಬೇಕು? ಹೇಳೋ ರಿಪೇರಿ ಮಾಡಬೇಕಾ, ನಾವು ಮಾಡ್ಕೋಬೇಕಾ? ನಿಜ. ನಾವು ಅವ್ರು ಹೇಳೋನ್ನೇ ಕೇಳ್ತೀವಿ, ಪರಿಹಾರ ಹೇಳಿ, ಪೂಜೆ ಮಾಡೋದು ಹೇಳಿ, ಹಿಂಗೆ ನಮ್ಮ ದೇಶದಲ್ಲಿ ಜನ ಹೋಗ್ತಾ ಇದ್ದಾರೆ. ಅಲ್ಲ, ಅವರಿಗೆ ನಿಮಗೆ ರಿಪೇರಿ ಮಾಡೋದೇ ಗೊತ್ತಿದ್ರೆ ಅವರು ಬಂದು ಕೂತ್ಕೊಂಡು ಮಾತಾಡಂಗೆ ಇಲ್ಲ, ನೀವೇ ಅವ್ರ ಹತ್ರ ಹುಡ್ಕೊಂಡು ಹೋಗೋದಾಗಿತ್ತು. ರಿಪೇರಿ ಮಾಡ್ತೀನಿ ನನಗೆ ಗೊತ್ತಿದೆ ಅಂತ ಇದ್ದಿದ್ರೆ ನಾನು ಯಾಕೆ ಇನ್ನು ಮುಂದೆ ಕೂತ್ಕೊಂಡು ಮಾತಾಡಬೇಕು? ಹುಡುಕೊಂಡೇ ಹೋಗ್ಬೋದು. ಆದರೆ ಇಲ್ಲಿ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂದರೆ, ಆರೋಗ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಕೊಟ್ಟಿದ್ದೀವಿ ಅಂದರೆ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆರೋಗ್ಯದಾಯಕವಾಗಿ ಬದುಕಿ ಬಾ, ಸಾಧನೆ ಮಾಡಿ ಬಾ ಅಂತ ಈ ಭೂಮಿಗೆ ಕಳಿಸಿರೋದು. ನಾವು ಅದನ್ನು ಬಿಟ್ಟು ಮಿಕ್ಕದ್ದೆಲ್ಲ ಕೇಳ್ತಾ ಇದ್ದೀವಿ, ಮಿಕ್ಕದ್ದೆಲ್ಲ ಮಾಡ್ತಾ ಇದ್ದೀವಿ. ನಿಜ. ಅದಕ್ಕೋಸ್ಕರವಾಗಿ ನಿಮಗೆ ಕಣ್ ತೆರೆಸೋಕ್ಕೋಸ್ಕರವಾಗಿ ಆರೋಗ್ಯ ರಹಸ್ಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ನಿಮ್ಮನ್ನು ಎಚ್ಚರಿಕೆಯಿಂದ ಎಬ್ಬಿಸೋಣ, ಮಲ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ಉದ್ದೇಶನೇ ನಮ್ಮ ಕಾರ್ಯಕ್ರಮದ ಪೂರ್ಣ ಉದ್ದೇಶನೇ ಹೊರತು ಪರಿಹಾರ ಹೇಳೋದು ಹಂಗೆ ಮಾಡಿ ಹಿಂಗೆ ಮಾಡಿ ಅಲ್ಲ. ನೀವು ಯಾರು ಅಂತ ತಿಳ್ಕೊಳ್ಳಿ, ಈ ತಿಳ್ಕೊಂಡ್ರೆ ಸಾಕು, ನೀವೇ ರಿಪೇರಿ. ಹಾಗಾದರೆ ದಾಂಪತ್ಯದ ಪ್ರೀತಿಯಲ್ಲಿ ಭಗವಂತನ ಪ್ರೀತಿ ಇರಬೇಕು ಅಂತ ಹೇಳಿದ್ರಿ. ಆ ಭಗವಂತನ ಪ್ರೀತಿ ಅಂದ್ರೆ ಏನು ಹಾಗಾದ್ರೆ? ಅಂದರೆ ವಿಚಾರ ಇಷ್ಟೇ, ಈ ಪ್ರೀತಿ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ ನಾವು ವಾಸ ಮಾಡೋದಿಲ್ಲಿ ಮನೆ. ಈಗ ನಮಗೆ ಇವತ್ತಿನ ಎಲ್ಲ ಯಾವುದೇ ಲೆಕ್ಕದಲ್ಲಿ ಹೋದ್ರೂ ಒತ್ತಡ ಅನ್ನೋ ಪದ ಇಲ್ಲ ಅನ್ನಂಗಿಲ್ಲ. ನಿಜ. ಹೌದಾ? ಈ ಒತ್ತಡ ಎಲ್ಲಿಂದ ಬರುತ್ತೆ ಅಂತ ನಾವು ಪ್ರಶ್ನೆ ಹಾಕೋಬೇಕು. ಒತ್ತಡ ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಒತ್ತಡ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಯಾ? ಅಂದಾಜಾಗಿ ಎಲ್ಲಿಂದ ಬರುತ್ತೆ ಒತ್ತಡ ಅನ್ಬೋದು? ನಾವು ಹೆಂಗೆ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಮನಸ್ಸು. ಅಲ್ಲ, ಒತ್ತಡ ಅಂತೂ ಇದೆ. ಹೊರಗಡೆ ಕಚೇರಿ ಹೋದಾಗ ಅಥವಾ ಬೇರೆ ಅಲ್ಲ, ಎಲ್ಲೇ ಆಗಲಿ, ಮನೆಯಲ್ಲೇ ಆಗಲಿ, ಮನೆಯಲ್ಲೂ ಒತ್ತಡ ಇದೆ ತಾನೆ. ಹೊರಗಡೆ ಹೋದ್ರೂ ಒತ್ತಡ ಇದೆ, ಹೌದಾ? ಮನೆಯಲ್ಲಿ ಒತ್ತಡ ಇದ್ರು ಹೊರಗಡೆ ಹೋದ್ರೆ ರಿಲೀಫ್ ಇರೋದು ಇದೆ. ಅದು ನಿಜನೇ. ಅಲ್ಲಿ ಒತ್ತಡ ಇದ್ದು ಮನೆಗೆ ಬಂದ್ರೆ ರಿಲೀಫ್ ಇರೋದು ಇದೆ. ಹೌದು, ಅಂತೂ ವ್ಯತ್ಯಾಸ ಇದೆ ತಾನೆ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ರೆ ಸಾಕು. ಈ ಒತ್ತಡಕ್ಕೆ ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಇರಲ್ಲ, ಸತ್ಯ ತಾನೆ. ಪ್ಲಸ್ ಮೈನಸ್ ಇದೆ. ಈಗ ಈ ಒತ್ತಡ ಅಂತಕ್ಕಂಥ ಪದವನ್ನು ನಾವು ಬಳಸಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಪ್ರಪಂಚದಲ್ಲಿ ಎಲ್ಲಿ ಹೋಗಿ ಕರ್ಕೊಂಡೋದ್ರು ಒಂದೇ ತರ ಇರ್ತಾನೆ ಮನುಷ್ಯ. ಎಂಥ ಸಿಚುವೇಶನ್ ಅಲ್ಲೂ ಸಮಸ್ಥಿತಿಲಿ ಇರ್ಬೋದು. ತಿಳ್ಕೊಂಡ್ರೆ ಒತ್ತಡ ನಮ್ಮನ್ನು ಒತ್ಕೊಂಡಿದೆ ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ನಾವು ತೋರಿಸ್ಬೇಕಾಗಿರೋಂಥ ವಿಚಾರ ಏನಂದ್ರೆ, ಒಂದು ಚಿತ್ರ ತೋರಿಸ್ಬೋಣ. ಏನು? ಮನೆಗೆ ಒತ್ತಡ ಅಂತಕ್ಕಂಥದ್ದು ಇದನ್ನ ತುಂಬಾ ತುಂಬಾ ಹತ್ತಿರವಾಗಿ ಗಮನಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಈ ಎಡಗಡೆ ಇರ್ತಕ್ಕಂಥದ್ದು ಪ್ಲಾನ್ ಹಾಕಿರ್ತಕ್ಕಂಥದ್ದು ಇವತ್ತಿನ ಮಾದರಿ ಆಗಿರ್ತಕ್ಕಂಥ ಇಂಜಿನಿಯರ್. ಇಲ್ಲಿ ನಾವು ಪೂರ್ವ ದಿಕ್ಕು, ಉತ್ತರ ದಿಕ್ಕು, 4 ದಿಕ್ಕು ತಗೋತೀವಿ. ಈ ಪ್ಲಾನ್ ನಲ್ಲಿ ದಿಕ್ಕುಗಳನ್ನ ಕರೆಕ್ಟ್ ಆಗಿ ಸ್ಕ್ವೈರ್ ಆಗಿ ತೋರಿಸಿದ್ದಾರೆ, ಆಯ್ತಾಕರವಾಗಿ, ಹೌದಾ? ಈಗ ಹಾಗೆ ಬಲಕ್ಕೆ ಬನ್ನಿ. ನಾರ್ತ್ ಎಲ್ಲಿದೆ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಇಂಟು ಮಾರ್ಕಲ್ ಇದೆ ನಾರ್ತ್, ಹೌದಾ? ಇದು ಪ್ಲಸ್ ಆಗಬೇಕು. ಪ್ಲಸ್ ಆಗಿ ನಾರ್ತ್ ಬಂದಾಗ ಆ ಸೈಟ್ ನಲ್ಲಿ ಮನೆ ಕಟ್ಟಬಹುದು ಅಂತ ಅರ್ಥ. ಅರ್ಥ ಆಯ್ತಲ್ಲ? ಪ್ಲಸ್ ಅಲ್ಲಿ ನಾರ್ತ್ ಬಂದ್ರೆ ಆ ಸೈಟು ಮನೆ ಕಟ್ಟಕ್ಕೆ ಸೂಕ್ತವಾಗಿದೆ ಅಂತ ಅಂದಾಜು ಇಟ್ಕೋಬೇಕು. ಅದನ್ನೇ ಕಂಡುಹಿಡಿಬೇಕಾಗಿರೋದು ನಾವು ಮನೆ ಕಟ್ಟಬೇಕಾದ್ರೆ. ಸೈಟ್ ಚೆನ್ನಾಗಿದೆಯಾ ಅಂದ್ರೆ ಪೂರ್ವಕ್ಕೆ ರಸ್ತೆ ಇದ್ರೆ ಒಳ್ಳೇದು ಅನ್ಕೊಂಡ್ರೆ ಏನ್ ಮಾಡೋಣ? ನೋಡಿ ಇವ್ರುಗಳಲ್ಲಿ ಅದು ಹಂಗ ರೊಟೇಟ್ ಆಗ್ತದೆ ನೋಡಿ, ಹಿಂಗ್. ಅಲ್ಲ, ಒಂದ್ ನಿಮಿಷ, ಅದನ್ನ ನಾವು ಹೆಂಗೆ ಇಟ್ಟು ಕಾಂಪಾಸ್ ಇಟ್ಕೊಂಡು ನಾವು ಹೆಂಗೆ ತಿರುಗಿಸ್ತೀವಿ ಹಂಗೆ ತಿರ್ಕೊಳ್ಳೋದು. ಆದ್ರೆ ಮನೆ ಸನ್ರೈಸ್ ಆಂಗಲ್, ಸನ್ರೈಸ್ಗೂ ಭೂಮಿಗೂ ನಿಕಟ ಸಂಬಂಧ ಬೇಕು. ಅರ್ಥ ಆಗ್ತಾ ಹೇಳ್ತಾ ಇರೋದು? ಈಗ ನೋಡಿ, ಈಗ ಪ್ಲಸ್ ನ ನಾರ್ತ್ ತಗೊಂಡಾಗ ನಾರ್ತ್ ಎನ್ ಹೆಂಗ್ ತಿರುಗ್ತು, ಅದು ಕ್ರಾಸ್ ಆಯ್ತು. ನೀವು ಇದು ಕ್ರಾಸ್ ಆಗುತ್ತೆ, ಇಲ್ಲ ಅದು ಕ್ರಾಸ್ ಆಗುತ್ತೆ. ಸೊ ಇಲ್ಲಿ ನಮಗ್ ಬೇಕಾಗಿರೋದು ಯಾವತ್ತೇ ಕಾರಣಕ್ಕೂ ಈ 9 ನವಗ್ರಹಗಳು, ಹೌದಾ? ಈ ನವಗ್ರಹ ಪೂಜೆನೆ ನಾವು ಮನೆ ಮಾಡಿಸೋದು. ಈಗ ಇಲ್ಲಿ 9 ಗ್ರಹಗಳಿಲ್ಲ. ಎಲ್ಲಿದೆ ಈಗ ಆ ಮೂಲೆ ನೋಡಿ, ಫಸ್ಟ್ ಓಪನ್ ಆಗಿ ಹಾಲ್ ಕಾಣ್ತಾ ಇದೆ, ಹೌದಾ? ಈಗೇನು ಈಶಾನ್ಯಕ್ಕೆ ಉತ್ತರ ಭಾಗದ ರಸ್ತೆಗೆ ಹಾಲ್ ದೊಡ್ಡದಾಗಿಟ್ರೆ ಮನೆ ಚೆನ್ನಾಗಿರುತ್ತೆ ಅಂತ ಅಭಿಪ್ರಾಯ. ನಿಜಕ್ಕೂ ಆ ಮನೆಗೆ ಉತ್ತರ ದಿಕ್ಕಲ್ಲ ಅದು. ಈ ಮೂಲೆ ಇರ್ತಾ ಇದೆಯಲ್ಲ, ಕಾರ್ನರ್ ಮೂಲೆ, ಅಲ್ಲಿಗೆ ಬರುತ್ತೆ ಉತ್ತರ. ಇದನ್ನ ಹೆಂಗ್ ಹೇಳ್ತೀವಿ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಇದು. ಅಂದ್ರೆ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮನೆ ಯಾವ್ದಪ್ಪ ಸೈಟ್ ಅಂದ್ರೆ ಇದು. ಈಗ ಪ್ಲಾನ್ ರೆಡಿ ಇದೆ, 3 ಫ್ಲೋರ್ ಮನೆ ಕಟ್ಟಾಗಿದೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು, ಮದುವೆ ಕ್ಯಾನ್ಸಲ್ ಆಯ್ತು, ಈಗ ಮನೆಗೆ ಹೋಗಕ್ಕಾಗಲ್ಲ, ಕೆಲಸ ಪೂರ್ತಿ ಆಗಲ್ಲ, ಸಾಲ 3 ಪಟ್ಟಾಗಿದೆ. ಈಗ ಬನ್ನಿ, ಈ ಶಾಸ್ತ್ರ ಹೇಳೋರು ವಾಸ್ತು ಹೇಳೋರಿಗೆ ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ, ಇದಕ್ಕೆ ಉತ್ತರ ಇದೆ ಇವ್ರ ಹತ್ರ ಅಂತ.
ಸೈನ್ಸಿಸ್ಟ್ ಕಡೆನೂ ಬನ್ನಿ, ಇಂಜಿನಿಯರ್ ಕಡೆನೂ ಬನ್ನಿ, ಶಾಸ್ತ್ರಗಳ ಕಡೆನೂ ಬನ್ನಿ, ಇದಕ್ಕೆ ರಿಪೇರಿ ಹೇಳ್ತೀನಿ ನೋಡೋಣ. ಈಗ ಇದ್ರ ವಿಚಾರ ಏನು ಅಂದರೆ JCB ತಂದು ಬಿಲ್ಡಿಂಗ್ ಉಳಿಸ್ಬೇಕು. ಉಳಿಸಿದರೂ ಮನೆ ಕಟ್ಟಕ್ಕೆ ಸೂಕ್ತವಾದ ಜಾಗ ಅಲ್ಲ. ಈಗ ನಾವು ಸೂರ್ಯನ ಕಡೆ ಪೂರ್ವ ಅನ್ಕೊಂಡು ಪಶ್ಚಿಮ ಅನ್ಕೊಂಡು ಮನೆ ಕಟ್ತೀವಲ್ಲ, ಏನು ಹೇಳೋಣ? ಈ ಥರ ದೇಶದಲ್ಲಿ 90% ಮನೆಗಳಿದೆ, 90% ಮನೆಗಳಿದೆ. ಇಲ್ಲಿ ಒತ್ತಡ ಬರುತ್ತೆ ಹೊರತು ಮನೆ ಕಟ್ಟುವ ಜಾಗದಲ್ಲಿ ಒತ್ತಡ ಇರುತ್ತೆ. ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿಯಾಗಿರುತ್ತೆ ಸ್ವಾಮಿ, ಮನೆಗೆ ಬಂದ್ರೆ ಸಮಸ್ಯೆ ಸ್ವಾಮಿ ಅಂತ ಹೇಳ್ತಾರೆ ಬೇಕಾದಷ್ಟು ಜನ. ಹೌದು. ಮೂಲ ನೋಡಿದ್ರೆ ಇಲ್ಲಿದೆ. ಮೂಲ ನಾವು ವಾಸ ಮಾಡೋ ಮನೆಯಲ್ಲಿ ಒತ್ತಡ ಇದೆ. ಈಗ ಈ ನಿವೇಶನಕ್ಕೆ ಹೆಸರೇನು ಕೊಡಬಹುದು ಅಂದ್ರೆ, ಈ ಪ್ಲಾನ್ ಹಾಕಿರೋ ಪುಣ್ಯಾತ್ಮ ಆರ್ಕಿಟೆಕ್ಟ್ ಇಂಜಿನಿಯರ್, ಅವ್ರಿಗೆ ಫುಲ್ಲು ಲೆಫ್ಟ್ ರೈಟ್ ಏನು ಮಾಡಿಸಿದ್ದೀನಿ ಅಂದರೆ, ಮನೆ ಕೈ ಹಾಕ್ಬೇಡಿ, ಮನೆ ಹತ್ರ ಹೋಗಬೇಡಿ, ಹಂಗೆ ಸ್ಟಾಪ್ ಮಾಡಿ. ಯಾಕೆಂದ್ರೆ ಅಲ್ಲಿ ಇಸ್ಪೀಟ್ ಆಡೋರು, ಅದು ಇದು ಕುಡಿಯೋರು, ಆ ಥರ ಈ ಥರ ನಡ್ಕೊಳ್ಳೋರು, ಆ ಮನೆ ಕರೆಕ್ಟಾಗಿರುತ್ತೆ. ಅದಕ್ಕೆ ಇವ್ರು ಮನೆ ಕಟ್ಟಿದ್ದಾರೆ. ಅನೈತಿಕವಾದ ಮನೆ ಹೇಳಂಗಿಲ್ಲ, ಹೇಳಬೇಕು ಅರ್ಥ ಆಗಲಿ ಅಂತ. ಮನೆ ಅನೈತಿಕವಾಗಿ, ಯಾಕೆಂದ್ರೆ ಕೆಲವು ಮನೆಗಳಲ್ಲಿ ನೋಡಿಬೇಕಾದ್ರೆ ಮನೆ ಕಟ್ಟಕ್ಕೆ ಮುಂಚೆನೆ ಅಲ್ಲಿ ಗಲಾಟೆ ಆಗತ್ತೆ, ಮರ್ಡರ್ ಆಗತ್ತೆ, ಅನೈತಿಕವಾಗಿ ಏನು ನಡೆದೋಗ್ಬಿಡತ್ತೆ, ಪೊಲೀಸ್ ಹೋಗುತ್ತೆ, ಪ್ರವೇಶ ಮಾಡಬೇಕಾದ ಮನೆಗೆ ಪೊಲೀಸ್ ಹೋಗುತ್ತೆ, ಆದರೂ ಆ ಮನೆಗೆ ಹೋಗ್ತಾರೆ ಜನ. ಅಂದ್ರೆ ಇದೆಲ್ಲವೂ ಕೂಡ ನಮ್ಮ ಮನೆಯ ದಿಕ್ಕಿನಲ್ಲಿದೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಆರಂಭದಲ್ಲಿ ಕೆಲವೊಂದು ಸೂಚನೆಗಳು ಬರ್ಬೋದಾ, ಗೊತ್ತಾಗದಾಗ ಕರೆಕ್ಷನ್ ಮಾಡ್ಕೊಳಕ್ ಸಾಧ್ಯತೆ ಇರ್ತವ? ಅಲ್ಲ, ಇದು ಮನೆ ಕೈ ಹಾಕ್ತಿದ್ದಂಗೆ ಸಮಸ್ಯೆ ಶುರು ಆಗತ್ತೆ. ಆದ್ರೂ ಏನ್ ಮಾಡಿ, ನಮ್ದು ಮೊಂಡತನ ಏನು ಅಂದ್ರೆ ಏನೇ ಆಗ್ಲಿ ಮನೆ ಕಟ್ಬಿಡ್ಬೇಕು. ಯಾಕೆಂದ್ರೆ ಮನೆ ನೋಡ್ಕೊಂಡಾರು ಹೆಣ್ಣು ಕೊಡ್ಲಿ, ಮನೆ ನೋಡ್ಕೊಂಡಾರು ಹೆಣ್ಣು ಕೊಡ್ಲಿ, ಈ ರೋಗ ಶುರು ಆಗ್ಬಿಟ್ಟಿದೆ. ಯಾಕೆಂದ್ರೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ, ಹೆಣ್ಣು ಮಕ್ಳು ಇದ್ದಾರೆ. ಯಾಕೆ ಅಂದ್ರೆ ಮದುವೆ ಮೇಲೆ ಇಷ್ಟ ಇಲ್ಲ, ಹೆಣ್ಣು ಮಕ್ಕಳು ಒಪ್ತಾ ಇಲ್ಲ. ಏನು ಹೇಳ್ತೀರಾ? ಹೆಣ್ಣು ಮಕ್ಕಳು ನಿಜಕ್ಕೂ ಮದುವೆ ಆಗೋರು ಬೇಕಾದಷ್ಟು ಜನ ಇದ್ದಾರೆ. ಈ ಕಡೆಯಿಂದನೂ ಬರ್ತಾ ಇದೆ, ಗುರುಗಳೇ ನಮ್ಮ ಮಗಳು 30 ಆಗೋಯ್ತು ಗುರುಗಳೇ ನಂತರ ಕೇಳ್ತಾರೆ. ನಾನು ಅಂತೀನಿ, ಇಲ್ಲೂ ಕೇಳ್ತಾರೆ ಅಲ್ಲೂ ಕೇಳ್ತಾರೆ, ಇವ್ರಿಗೂ ಇಲ್ಲ. ಯಾಕೆ? ಇವರಿಬ್ಬರು ಸೇರಿಸಿ ಮದುವೆ ಆಯ್ತಲ್ಲ. ಆದರೆ ಈ ಮದುವೆಯ ಸತ್ಯವನ್ನ ಶಾಸ್ತ್ರ ಹೇಳೋರ ಕೈಲಿ ಆಗಿದೆಯಾ ಬೆಂಡ್ ಮಾಡೋಕ್ಕೆ? ಆಗಲ್ಲ. ಈಗ ಅದಕ್ಕೆ ಹುಡುಗಿ ಹೇಳಿದೆ, ಸಿಂಹರಾಶಿ ಮಗು ಬಂದಿದೆ ಅಂದರೆ 23 ವರ್ಷ ಮಗು ಸಾಕಿದ್ದೀರಾ, ಈ ನಕ್ಷತ್ರದಲ್ಲಿ ಮಗು ದೇಹದಲ್ಲಿ ಇದೆಲ್ಲ ಇದೆ ಅಂತ ತಿಳ್ಕೋಬೇಕು ಅಂತ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ದಯವಿಟ್ಟು ಇಲ್ಲಿವರೆಗೂ ಯಾರಾದರೂ ಓಪನ್ ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಬರೇ ಶಾಸ್ತ್ರ ಹೇಳ್ಕೊಂಡು ಕಾಲ ಕಳೆದ್ರೆ ಹೊರ್ತು, ಅಕ್ಟೋಬರ್ಗೆ ಬರುತ್ತೆ ಗುರು, ಬಿಡದಿ ಹತ್ರ ಐತೆ, ರಾಮನಗರದ ಹತ್ರ ಐತೆ, ಹಿಂಗೆ ಹೇಳಿ ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ ಹಂಗಾದ್ರೆ ನಾಚಿಕೆ ಆಗಲಿ ಅಂತ. ಇದನ್ನ ಹೇಳೋದು ಬಿಡ್ರಿ. ಪ್ರಪಂಚದಲ್ಲಿ ಶಾಸ್ತ್ರ ಹೇಳೋದು ಈ ದಿಕ್ಕಿಗೆ ಬರುತ್ತೆ, ಈ ದಿಕ್ಕಿಂದ ಬರುತ್ತೆ, ಇಷ್ಟು ದಿನಕ್ಕೆ ಒಳ್ಳೇದಾಗತ್ತೆ, ಯುಗಾದಿ ಕಳೆದ ಮೇಲೆ ಒಳ್ಳೇದಾಗತ್ತೆ, ಹಿಂಗೆ ಹೇಳೇ ನಮ್ಮ ದೇಶ ಈ ಮಟ್ಟಕ್ಕಾಗಿರೋದು. ಯಾಕೆಂದ್ರೆ ಚಳಿಗಾಲದಲ್ಲಿ ಮಳೆ ಆಗ್ತಾ ಇದೆ, ಮಳೆಗಾಲದಲ್ಲಿ ಚಳಿ ಆಗ್ತಾ ಇದೆ. ಇದಕ್ಕೆ ಇವ್ರ ಹತ್ರ ಉತ್ತರ ಇಲ್ಲ. ಆಮೇಲೆ ಕೆಂಪು ಸೂರ್ಯ ಬಂದ್ರೆ ಹಿಂಗಾಗತ್ತೆ, ಕೆಂಪು ಚಂದ್ರ ಬಂದ್ರೆ ಹಿಂಗಾಗತ್ತೆ, ಕಥೆ ಹೇಳ್ತಾರೆ. ಅದು ಬಂದ್ಬಿಟ್ರೆ ಹಿಂಗಾಗ್ಬಿಡುತ್ತೆ. ಈ ನಕ್ಷತ್ರ ನಿಜಕ್ಕೂ ಹೇಳ್ತೀನಿ, ಕಲ್ಲು ಹೊಡೆಯೋರು ಯಾರು ಇಲ್ವಾ ಅಂತ ಹೇಳ್ತೀನಿ. ಯಾರೇ ಆಗಲಿ ಆ ಸ್ಥಾನದ ನಾನಿದ್ರು ಇದೇ ಹೇಳೋದು. ತಪ್ಪು ಮಾಹಿತಿಯನ್ನ ಕೊಡಬೇಡಿ, ಅದು ಸತ್ಯ ಹೇಳಿ. ಕೆಂಪು ಬಂದಿದೆ, ಸರಿ ಫೈನ್, ಏನಕ್ಕೆ? ವೈಚಾರಿಕತೆ ಇರಬೇಕು. ಒಂದು ರಾಹು ಗ್ರಹ ಚಂದ್ರ ಗ್ರಹಣಕ್ಕೆ ಅರ್ಥ ನಿಜಕ್ಕೂ ಹೇಳ್ತೀನಿ, ಅದು ನಾವು ಇದ್ರ ಹೇಳೋದು ತುಂಬ ಕಷ್ಟ ಆಗ್ತದೆ. ಒಂದು ಜಾತಿಗೆ ಜಾತಿ ಎಷ್ಟು ನೀವು ಎತ್ತಿ ಕಟ್ತಾ ಇದ್ದೀರಾ, ಜಾತಿಗೆ ಜಾತಿ ಮೇಲೆ ಎಷ್ಟು ಎತ್ತಿ ಕಟ್ತಾ ಇದ್ದೀರಾ, ಮುಂದೆ ಕಾದಿದೆ ಗಂಡಾಂತರ ಅನ್ನೋ ರೋಮರ್ ಇದು. ಮುಂದೆ ಐತೆ ಮಾರಿ ಹಬ್ಬ. ಜಾತಿಗೆ ಜಾತಿ ವಿಷ ಬಿತ್ತುವಂತಹ ಸಂಪ್ರದಾಯಕ್ಕೆ ಇದು ನಾಂದಿಯಾಡ ತೋರಿಸ್ತಾ ಇರೋದು. ಇದಕ್ಕಿಲ್ಲ, ಇದಕ್ಕೆ ಮಾಹಿತಿ ಇಲ್ಲ. ಹಿಂಗೆ ಬಂದ್ಬಿಟ್ರೆ ಹಂಗಾಯ್ತು, ನಕ್ಷತ್ರ ಹಿಂಗಾಯ್ತು, ಹಿಂಗೆ ಹೇಳಿ ಹೇಳಿ ನಮ್ಮ ದೇಶನ ಈ ಮಟ್ಟಕ್ಕೆ ಮಂಕತನಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ ಅಂದರೆ ಯಾವ ಪುರುಷಾರ್ಥಕ್ಕೆ ಸ್ಥಾನದಲ್ಲಿ ಕುತ್ಕೊಂಡು ಮಾತಾಡಬೇಕು? ಭಾಷಣಗಳು ಮಾತಾಡ್ತೀವಿ ನಾವು, ಪ್ರವಚನಗಳನ್ನ ಕೊಡ್ತೀವಿ, ಪೂಜೆಗಳನ್ನ ಮಾಡ್ತೀವಿ, ದೇವಸ್ಥಾನ ಹೇಳ್ತೀವಿ. ನಿಮಗೆ ದಿಕ್ಕನ್ನ ಕಂಡಿಡಿದು ಮನೆಗಳನ್ನ ಕಟ್ಟಿಸ್ಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲ ಅಂದರೆ ಮನೆ ಕಟ್ಟಕ್ಕೆ ಬೇಕು ಅಂತ ಕೇಳಕ್ಕೆ ಬಂದವರಿಗೆ ಹೇಳಬೇಕಾದ ಸತ್ಯ ಹೇಳೋರಿಗೆ ಗೊತ್ತಿಲ್ಲ ಈ ವಿಷಯ. ಹಾಗಾದ್ರೆ ಗುರುಗಳೇ, ನನಗೊಂದು ಪ್ರಶ್ನೆ ಬಂತು. 90% ಜನ ಇದನ್ನೇ ಫಾಲೋ ಮಾಡ್ತಿದ್ದಾರೆ, 90% ಜನ ಇದನ್ನು ಫಾಲೋ ಹಂಗೆ ಮಾಡೋದಕ್ಕೆ ಒಂದಷ್ಟು ಜನ ಅಂಥದ್ದೇ ಸಲಹೆಯನ್ನು ಕೊಡ್ತಿದ್ದಾರೆ ಅನ್ನೋದಾದರೆ ಸಲಹೆ ಇಲ್ಲ. ನಮ್ಮ ದೇಶದಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಈಗ ಶಾಸ್ತ್ರ ಕೇಳೋದು ಮತ್ತೊಂದು ಮಗದೊಂದು ಮಾಡ್ತಿದ್ದಾರಲ್ಲ, ಪ್ರಕ್ರಿಯೆ ಒಳಗೆ ಅವ್ರು ಅದರಲ್ಲಿ ಸತ್ಯವನ್ನು ಕಂಡುಕೊಂಡು ಸಲಹೆಯನ್ನು ಕೊಡ್ತಿರ್ಬೋದು. ಶಾಸ್ತ್ರ ಹೇಳೋರಿಗೆ ಈ ಸತ್ಯ ಗೊತ್ತಿಲ್ಲ. ಒಂದು, ಶಾಸ್ತ್ರ ಎಂದರೆ ಏನು ಅಂತ ನಾನು ಪ್ರಶ್ನೆ ಹಾಕ್ತೀನಿ. ಶಾಸ್ತ್ರ ಹೇಳೋರಿಗೆ ಶಾಸ್ತ್ರ ಎಂದರೆ ಏನು ಉತ್ತರ ಹೇಳಿ ಅವರು ನೋಡೋಣ. ಕಳಿಸಿ ಯಾರು ಶಾಸ್ತ್ರ ಹೇಳೋರಿಗೆ. ಶಾಸ್ತ್ರ ಎಂದರೇನೋ ಅರ್ಥ, ವಾಸ್ತು ಎಂದರೇನೋ ಅರ್ಥ. 6 ತಿಂಗಳು ಟೈಮ್ ಕೊಡ್ತೀನಿ, ದಯವಿಟ್ಟು ಯಾರಾದರೂ ಕಳಿಸಿದಕ್ಕೆ ಅರ್ಥನ. ವಾಸ್ತು ಎಂದರೇನೋ ಅರ್ಥ ಹೇಳ್ಕೊಡ್ಬೇಕು. ಈಗ ನಿಮ್ಮ ಸಿದ್ಧಾಂತದ ಮೇಲೆ ನಿಮಗೆ ಹೇಗೆ ವಿಶ್ವಾಸ ಇರುತ್ತೆ, ಅವರಿಗೆ ಅವರ ಸಿದ್ಧಾಂತದ ಮೇಲೆ ವಿಶ್ವಾಸ. ಏನ್ ಮಾಡಿದಿರಪ್ಪ, ಒಂದ್ ನಿಮಿಷ, ಏನ್ ಮಾಡಿದಿರ ತೋರಿಸಿ. ನಾನು ಕೇಳ್ತೀನಿ. ಒಂದು,
ನೀವು ಶಾಸ್ತ್ರಬದ್ಧವಾಗಿ ಒಂದು ಮನೆ ಮಾಡಿಸಿದ್ದೀರಾ, ಶಾಸ್ತ್ರಬದ್ಧವಾಗಿ ಒಂದು ಮದುವೆ ಮಾಡಿಸಿದ್ದೀರಾ, ಶಾಸ್ತ್ರಬದ್ಧವಾಗಿ ಒಂದು ದೇವಾಲಯ ಮಾಡಿಸಿದ್ದೀರಾ? ಕಮಾನ್ ಪ್ರೂವ್. ನಾನು ಕೇಳ್ತೀನಿ, ಚಾಲೆಂಜ್ ಮಾಡಿ. ಇಲ್ಲ ಬನ್ನಿ ತೋರಿಸೋಣ. ಅಲ್ಲ, ನಿಮ್ಗೆ ಗೊತ್ತಿರೋ ತಗೊಂಡು ನಾನೇ ತೋರಿಸ್ಲಿ. ವಿಷಯ ಇಷ್ಟೇ, ನೀವು ನಿಮ್ಮ ವಿದ್ಯೆಯನ್ನು ಕಲ್ತಿದ್ದೀರಾ ಅಂದರೆ ನೀವು ಎಲ್ಲರೂ ಸಾಬೀತು ಮಾಡಬೇಕು. ಓಕೆ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆಫೀಸಿಗೆ ಎಷ್ಟೋ ಜನ ಬಂದು ಆಫೀಸ್ ರೌಂಡ್ ಹೊಡಿತಾರೆ. ದೇವರೇ, ನಮ್ಮ ಆಫೀಸ್ನ ರೌಂಡ್ ಹೊಡಿತಾರೆ, ಇದು ಏನೋ ಐತೆ ಇಲ್ಲಿ ಅಂತಾರೆ, ಹಂಗೆ ಹೇಳ್ಬಿಟ್ಟು ಹೋಗ್ತಾರೆ. ಇಡೀ ಬ್ಯಾಂಗ್ಳೂರ್ ಸಿಟಿಲಿ ನಮ್ಮ ಆಫೀಸ್ ಥರ ಎಲ್ಲರೂ ಇಡೀ ಥ್ರೋಟ್ ಬ್ಯಾಂಗ್ಳೂರ್ನಲ್ಲಿ ಬನ್ನಿ ತೋರಿಸೋಣ. ಗುರುಗಳೇ, ಹಾಗಾದರೆ ಒಂದು ಮನೆಯಲ್ಲಿ ಒಂದು ಪ್ರಕೃತಿ ಅಂತ ತಗೊಂಡಾಗ ಒಬ್ಬ ಮನುಷ್ಯನಿಗೆ ಸಾವು ನೋವು ತೀರಾ ಸಹಜ, ಕಷ್ಟ ಕಾರ್ಪಣ್ಯ ಅದು ಹೇಳಂಗಿಲ್ಲ. ಇದೇ ತಪ್ಪಾಗಿರೋದು. ಈ ತಪ್ಪು ಮಾಹಿತಿನೇ ನಮ್ಮ ದೇಶ ಹಾಳಾಗ್ತಾ ಇರೋದು. ಒಂದು ನಿಮಿಷ ಕೇಳ್ಬಿಡ್ತೀನಿ. ಮನುಷ್ಯ ಹುಟ್ಟಿರೋದು ಇದನ್ನ ಫೇಸ್ ಮಾಡಕ್ಕೆ, ದಟ್ ಇಸ್ ರಾಂಗ್. ಈ ಒಂದು ಸೋಮಾರಿತನದ ಮಾತನ್ನ ಬಿಟ್ಟಾಗಲೇ ನಾವು ಉದ್ಧಾರ ಆಗೋದು. ನೀವು ಹೇಳಿದ ಕಾನ್ಸೆಪ್ಟ್ ಅನ್ನ ಫಾಲೋ ಮಾಡ್ತಾ ಹೋದ್ರೆ ಬುದ್ಧ ಅಷ್ಟು ಸುಲಭ ಅಲ್ಲ. ಸಾವಿಲ್ಲದ ಮನೆಯ ಒಂದು ನಿಮಿಷ, ನಾವು ಸಾವು ಪ್ರಶ್ನೆ ಹೇಳ್ತಾ ಇಲ್ಲ. ಸಾವು ನಮ್ಮ ಕೈಯಲ್ಲೇ ಇರೋದು. ಅದನ್ನು ಬರೀತಾರೆ, ಪರಮಾಯಸ್ಸು 80 ಅಂತ. ಎಲ್ರಿ ಐತೆ? ಯಾವ ಆಧಾರ ಕೊಡ್ತೀರಾ ನೀವು? ಆಯಸ್ ಯಾರ ಕೈಲಿರೋದು ಹೇಳಿ ನೋಡೋಣ. ಯಾರ ಕೈಲಿ ಆಯಸ್ ಇರೋದು? ನಮ್ಮ ಕೈಯಲ್ಲಿ. ಪೂರೈತ ಬರೇನ್ಕೆ ಅಧಿಕಾರ ಇದೆ. ಒಂದು, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅಂತಾರೆ, ಚೆನ್ನಾಗಿದ್ದಾರಾ? ಇಲ್ಲ ಅಲ್ಲ. ಮನೆ ಕಟ್ಟರೆ ಚೆನ್ನಾಗಿರುತ್ತೆ, ಚೆನ್ನಾಗಿದೆಯಾ? ನಾನು ಕೇಳೋದು ಇಷ್ಟೇ. ನಾನು ಅಂತ ನಾನು ಒಬ್ಬಂದು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮತ್ತೆ ಏನು ಸಾಬೀತು ಮಾಡಿದ್ದೀರಾ ಹೇಳಿ ತೋರಿಸಿ. ಇದೀಗ ಶೋಭಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ ಅವರೇ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಶೋಭಾ ಅವರು? ಓಕೆ, ನಕ್ಷತ್ರ ತಿಳಿಸ್ಬೋದಾ? ಶ್ರವಣ ನಕ್ಷತ್ರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಹೇಳಮ್ಮ, ಎಷ್ಟು ವಯಸ್ಸು, ಏನು ಓದಿದ್ಯಾ? ನಿನ್ನೆ 9ನೇ ಕ್ಲಾಸ್ ಓದಿದ್ದೀನಿ ಗುರುಗಳೇ. 32 ವರ್ಷ. ಮದುವೆ ಆಯ್ತಾ? ಆಗಿದೆ ಗುರುಗಳೇ. ಹೇಗಿದೆ ಮದುವೆ ಜೀವನ? ಖುಷಿ ಇದೆಯಾ? ಏನೋ ಮದುವೆ ಮಾಡಿದ್ರು ಮಾಡ್ಕೊಂಡಿದ್ದೀನಿ ಅಂತೀಯಾ? ಇಲ್ಲ ಗುರುಗಳೇ, ನಮ್ಮ ಯಜಮಾನ್ರು ತೀರೋದ್ರು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆದ ಗುರುಗಳೇ. ಎಷ್ಟು ವಯಸ್ಸು, ಎಷ್ಟು ವರ್ಷ ನಿಮ್ಮ ದಾಂಪತ್ಯ ನಡೀತು? 15 ವರ್ಷ ಗುರುಗಳೇ. ನಿನಗೆ ಇಷ್ಟು ಶಾರ್ಟಾಗಿ ಮುಗೀತಲ್ಲ ಅಂತ ಬೇಜಾರಾಗುತ್ತಲ್ವಾ ಅಮ್ಮ? ಇಷ್ಟು ಬೇಗ ನನ್ನ ಸಂಸಾರ ಈ ಥರ ಆಯಿತು ಅಂತ ಬೇಜಾರಾಗಿಲ್ವಾ ಅಂದೆ? ಆಗಿದೆ ಗುರುಗಳೇ. ಯಾಕೆ ಈ ಥರ ಆಯಿತು ಅಂತ ಗೊತ್ತಾಗ್ತಿಲ್ಲ. ಯಾಕೆ ತಿಳ್ಕೊಳ್ಳದೆ ಹಾಗೆ ಇದೆಯಾ? ಎಲ್ಲಿ ಕೇಳ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಗಳೇ. ನಿನಗೆ ಮದುವೆ ಮಾಡಿಸೋದು ಪುರೋಹಿತರು ಗೊತ್ತಾ? ಪುರೋಹಿತರು ಇಲ್ಲೇ ಹಳ್ಳಿಲಿ ಗುರುಗಳೇ. ಹಳ್ಳಿ ಆದ್ರೇನು ಡಿಲ್ಲಿ ಆದ್ರೇನು ಪುರೋಹಿತರ ತಾನೇ ಅವರು, ಅವರೇ ತಾನೇ ಮದುವೆ ಮಾಡಿಸಿದ್ದು. ಹೌದು ಗುರುಗಳೇ. ಅವ್ನು ಕೇಳಬೇಕು ಯಾಕೆ ಹಿಂಗಾಯಿತು ಅಂತ. ಒಂದೇ ಮಾತು ಹೇಳ್ತಾನೆ, ನಣೆ ಬರ ಚೆನ್ನಾಗಿಲ್ಲ ಹೋಗಮ್ಮ ಅಂತ. ಇನ್ನೂ ಆಯ್ತಿತ್ತು, ಏನೋ ಆಗಿದೆ ಅಂತ. ಯಾರು ಹೇಳಿದ್ರು? ಇವ್ರು ಹೋಗಿ ನೋಡಿದ್ರಂತ. ಇದೇ ಥರನೇ ತಲಾಟೆ ಹೇಳೋರು ಜನಗಳೇ ಜಾಸ್ತಿ ಇರೋದು ನಮಗೆ. ಹಿಂಗಾಯಿತು, ಅದಷ್ಟೇ, ನಿನ್ನ ಅದೃಷ್ಟನೇ ಅಷ್ಟು ಅಂತ ಹೇಳ್ಬಿಡ್ತಾರೆ ಅಷ್ಟೇ, ಮುಂದಕ್ಕೆ ಹೋಗಂಗೆ ಅಲ್ಲ ನೀನು. ಓಕೆ, ಇರಲಿ, ವಿಷಯಕ್ಕೆ ಬರೋಣ. ಈಗ ನೀನು ಕರೆ ಮಾಡಿದ ಉದ್ದೇಶ ಏನು ತಿಳ್ಕೊಬೇಕು ಅಂತ ಮಾಡಿದೆ? ಅವರು ಪಂಚಮಿ ತಿಥಿಲಿ ತೀರೋಗಿದ್ದು ಗುರುಗಳೇ. ಅಮ್ಮ, ಅವರು ಪಂಚಮಿ ತಿಥಿಲಿ ತೀರೋಗಿದ್ದು. ಸರಿ, ನಮಗೆ ಮಕ್ಕಳು ಇರಲಿಲ್ಲ ಗುರುಗಳೇ. ಸರಿ, ಒಳ್ಳೇದಾಯಿತು. ಅದಕ್ಕೆ ಯಾಕೆ ಅವ್ರು ಆ ಥರ ಆದ್ರು ಗುರುಗಳೇ? ನನ್ನ ಮುಂದಿನ ಜೀವನ ಏನು ಇಷ್ಟ ಅಂತ ಕೇಳ್ಬೇಕು. ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದಮ್ಮ? ನಮ್ದು ಯಜಮಾನ್ರದ್ದು ಒಂದು 50 ವರ್ಷ ಆಗಿದೆ ಗುರುಗಳೇ. ಓಕೆ, ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾನೀಗ ನಮ್ಮ ತಾಯಿ ಮನೇಲಿ ಇದ್ದೀನಿ ಗುರುಗಳೇ. ಅಲ್ಲಮ್ಮ ಹೋಗ್ಲಿ, ಈಗ ನಿಮ್ಮ ಯಜಮಾನ ಮನೇಲಿ ಎಷ್ಟು ಜನ ಇದ್ದರು? ನನ್ನ ಯಜಮಾನ್ರ ಮನೆಯಲ್ಲಿ 3 ಜನ ಅಣ್ತಂದಿರು, ಅವ್ರ ಅತ್ತಿರಿದ್ದಾರೆ ಗುರುಗಳೇ. ಅವ್ರ ತಂದೆ ತಾಯಿ ಇದ್ದಾರಾ? ನಿಮ್ಮ ಮಾವ, ಅತ್ತೆ ಮಾವ ಇದ್ದಾರಾ? ಅವರು ತೀರೋಗಿದ್ದಾರೆ ಗುರುಗಳೇ. ಫಸ್ಟ್ ತೀರ್ಕೊಂಡಿದ್ಯಾರು? ಫಸ್ಟ್ ತೀರ್ಕೊಂಡಿದ್ಯಾರು? ನಿಮ್ಮ ಅತ್ತೆನಾ ಮಾವನ? ಅತ್ತೆ ಗುರುಗಳೇ. ಏನಾಗಿತ್ತು? ಅವ್ರಿಗೂ ಹುಷಾರಿರಲಿಲ್ಲ ಗುರುಗಳೇ. ಅವರು ಇದ್ದಕ್ಕಿದ್ದಂಗೆ ಗೊತ್ತಾದ್ರು ಗುರುಗಳೇ ಮನೇಲೆ. ಓಕೆ, ಅವ್ರನ್ನ ಎಲ್ಲಿ ಸಂಸ್ಕಾರ ಮಾಡಿದ್ದು ಗೊತ್ತಾ ನಿಂಗೆ? ನಮ್ಮ ಸ್ವಂತ ಭೂಮಿಗೆ ಹಾಕಿದ್ರು ಗುರುಗಳೇ. ಅವ್ರಿಗೇನು ಕಟ್ಸಿದ್ರಾ ಗೋರಿ ಸಮಾಧಿ? ಇಲ್ಲ ಗುರುಗಳೇ, ಏನು ಕಟ್ಸಿಲ್ಲ. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ವ್ಯವಸಾಯ ಮಾಡ್ತಾರೆ ಗುರುಗಳೇ. ಓಕೆ, ನಿಮ್ಮ ಭೂಮಿಲಿ ಎಷ್ಟು ಜನ ಹಾಕಿದ್ದೀರಾ ಸತ್ತವ್ರನ್ನ? ನಮ್ಮ ತಂಗಿ ಒಬ್ರು ಹಿಂಗೆ ಅಕಾಲಿಕ ಮರಣ ಆದ್ರು, ಅವ್ರೊಬ್ರನ್ನ ಹಾಕಿದ್ದಾರೆ ನಮ್ಮ ಜಮೀನು. ಕೇಳಿಸ್ಕೊ ಹಂಗೇನೆ. ಈಗ ಇದಕ್ಕೆ ಉತ್ತರ ಬೇಕು. ಈ ಉತ್ತರ ಇವ್ರ ಹತ್ರ, ಈ ಶಾಸ್ತ್ರಗಳ ಹತ್ರ ಇಲ್ಲ. ಎಷ್ಟು ಸಾವಿರ ಲಕ್ಷ ಜನ ಕರ್ಸ್ಬೋಣ ಬೇಕಾರೆ ಇದಕ್ಕೆ ಉತ್ತರ ಹೇಳ್ಬಿಡಿ ನೋಡೋಣ. ಶಾಸ್ತ್ರ ಹೇಳೋದು ಬುರುಡೆ, ಪುರಾಣ ಬೇಡ್ರಿ. ಧರ್ಮಸ್ಥಳದ ಬುರುಡೆ ಆಗ್ತಾ ಇದೀರ, ಹಂಗೆ ಇದಾಗಿರೋದು ಬುರುಡೆ. ಓಕೆ, ಈಗ ಈ ಹುಡುಗಿ 18 ವರ್ಷ ಶಾರ್ಟ್ ಆಗಿ ಮುಗೀತು ಅಂತಂದ್ರೆ, ಈಗ ನಾನು ಫೌಂಡೇಶನ್ ಎಲ್ಲಿ ತಗೊಂಡೆ, ಬೇರ್ ತಗೊಂಡೆ, ಎಲ್ಲಿಂದ ಸಮಸ್ಯೆ ಆಯ್ತು ಅಂತ. ಈಗ ಇದಕ್ಕೆ ನಿನ್ನ ಆಯಸ್ ಇದ್ದದ್ದೇ ಇಷ್ಟು ಅಂತ ಹೇಳುವಂತ ಮೂರ್ಖತನ ಶಾಸ್ತ್ರ ಬೇಕಾ ಜನಕ್ಕೆ? ಸರಿನಾ ಇದು ಉತ್ತರ?
ಹೇಳಿ. ಈಗ ಹುಡುಗಿ ಒಂದೇ ಪ್ರಶ್ನೆ ಕೇಳುತ್ತೆ, ಈ ರೀತಿ ನನ್ನ ಜೀವನಕ್ಕೆ ಕಾರಣ ಏನು? ಯಾವನಾರು ಗುಂಡಿಗೆ ಇದ್ರೆ, ತಾಕತ್ತಿದ್ರೆ, ಗಂಡಸು ಅನ್ನೋನಿದ್ರೆ ನಮ್ಮ ದೇಶದಲ್ಲಿ, ಕಮಾನ್ ಪ್ರೂವ್ ಮಾಡಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಯಾರು ನಾಚಿಕೆ ಆಗಿ ಬರಬೇಕು ಈಚೆಗೆ. ನಾನು ಗಂಡಸು ಹುಟ್ಟಿದ್ದೀನಿ ರೀ, ಇದನ್ನು ತಿಳ್ಕೊಂಡಿದ್ದೀನಿ, ಕಮಾನ್ ಮಾಡಿ ಹೇಳೋಣ. ಇಲ್ಲ, ಗುಂಡಿಗೆನೇ ಇಲ್ಲ ನಮ್ಮಲ್ಲಿ. ಕಾರಣ ಏನಂತಂದರೆ, ನಾವು ತಿಳ್ಕೊಂಡ್ರೆ ತಪ್ಪು, ನಾವು ಹೇಳ್ತಿರೋದು ತಪ್ಪು, ಅದು ಕೇಳೋಕ್ಕಾಗಲ್ಲ. ಅವರೇನೋ ಕುತ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಬೋದು. ಅಂದರೆ ಯಾರನ್ನೋ ಕಂಡಮ್ ಮಾಡಿ ನಾನು ಮಾತ್ರ ಏನು ಮೇಲೆ ಹೋಗ್ಬಿಟ್ಟು ನನಗೆಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ವಿದ್ಯೆ ಕಲ್ತಿರೋರು ಇಲ್ಲ ಅಂತ ನಾನು ಹೇಳ್ತಿಲ್ಲ, ನನಗೆ ಮೀರಿದ್ದಾರೆ. ಆದರೆ ವಾಸ್ತವ ಕಾರಣ ಏನು ಅಂತ ಹೇಳೋ ವ್ಯಕ್ತಿ ಬೇಕು. ಜ್ಯೋತಿಷ್ಯ ಹೇಳೋರು, ವಾಸ್ತು ಹೇಳೋರು ಬೇಕಾಷ್ಟು ಜನ ಇದ್ದಾರೆ. ಏನಕ್ಕಾದರೆ ಇದು ಕಾರಣ ಏನು ಅಂತ ಹುಡುಕ್ಬೇಕು. ಏನಮ್ಮ ಹೇಳ್ತೀಯಾ? ಯಾವುದೇ ಆಗಲಿ, ಅನಾರೋಗ್ಯ ಆಗಲಿ, ದಾಂಪತ್ಯ ಆಗಲಿ, ಮಗು ಹೋಗಿರೋದಾಗಲಿ, ಅಥವಾ ಆಗದೇ ಇರೋದಾಗಲಿ. ಈಗ ಹುಡುಗಿಗೆ ಮಗುನೂ ಇಲ್ಲ, ಗಂಡನೂ ಇಲ್ಲ. ಈಗ ಮೊದಲು ಶಾಪ ಏನು, ಅತ್ತೆ ಸುಮಂಗಲಿಯಾಗಿ ಹೋದರು, ಅಲ್ಲಿ ಹೆಣ್ಣು ಮಕ್ಕಳಿಗೆ ಜಾಗ ಇಲ್ಲ. ಅತ್ತೆ ಮನೆಯಲ್ಲಿ ಸುಮಂಗಲಿ ಹೋಗಿದ್ದಾರೆ ಅಂದ ಮೇಲೆ ಅಂಥ ಮನೆಗೆ ಹೆಣ್ಣು ಕೊಡಬಾರ್ದು, ಇದು ಶಾಸ್ತ್ರ. ಯಾರ ಮನೆಯಲ್ಲಿ ಗಂಡನ ಬಿಟ್ಟಿದ್ದಾರೆ, ಯಾರ ಮನೆಯಲ್ಲಿ ಗಂಡ ಸತ್ತಿದ್ದಾರೆ ಅಥವಾ ಹೆಂಡತಿ ಸತ್ತಿದ್ದಾರೆ, ಅಂಥ ಮನೆಯಲ್ಲಿ ಯಾವ ಕಾರಣಕ್ಕೂ ಕ್ಯಾನ್ಸರ್ ರೋಗ ಇದೆ, ಶುಗರ್ ರೋಗ ಇದ್ದರೆ ಹೆಣ್ಣು ದಾಂಪತ್ಯ ಬೆಳೆಸಂಗಿಲ್ಲ. ಈಗ ಹುಡುಕಿದ್ರೆ ಯಾರ ಮನೆಯಲ್ಲೂ ಇದಿಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇದೆ. ಮತ್ತೆ ಹೆಣ್ಣು ಗಂಡು ತರೋದೆಲ್ಲಿ? ಈ ಪ್ರಶ್ನೆಗೆ ಯಾರು ಉತ್ತರ ಹೇಳೋಕ್ಕಾಗಿದೆಯಾ? ಅಲ್ಲ ರೀ, ಪ್ರತಿ ಕುಟುಂಬದಲ್ಲೂ ಸಂಬಂಧ ಬೆಳೆಸಬೇಕಾದ್ರೆ ಆರೋಗ್ಯದಾಯಕವಾದ ಸಂಬಂಧ ಇದ್ದರೆ ಮಾತ್ರ ಸಂಬಂಧ ಬೆಳೆಸಬೇಕು, ಹೌದಾ? ಅದು ರೋಗದ ಮನೆ, ಇದು ರೋಗದ ಮನೆ. ಹೋಗ್ಲಿ, ಎರಡೂ ರೋಗದ ಮನೆ ಅಂತ ಗೊತ್ತಾಯ್ತು. ಈಗ ಇದಕ್ಕೆ ರಿಪೇರಿ ಮಾಡಿ ಮದುವೆ ಮಾಡಬೇಕಾ, ಹಂಗೆ ಮಾಡಬೇಕಾ? ಏನು ಮಾಡಬೇಕು? ಕರೆಕ್ಟ್ ರಿಪೇರಿ ಮಾಡಬೇಕಾಗ. ರಿಪೇರಿ ಮಾಡದೆ ನೀವು ಹೆಸರು ಬಲ ನೋಡ್ಬಿಟ್ಟು ಗುರುಬಲ ಅಂತ ಹೇಳಿ ಮಾಡ್ತಿರಲ್ಲ, ಈ ಮೋಸ ಮಾಡ್ಬೋದಾ ಜನಕ್ಕೆ? ಈ ಭೂಮಿ ಒಪ್ಪುತ್ತಾ ಇದನ್ನ? ಅಲ್ಲ ರೀ, ಅವ್ರು ಕೊಡೋ ದುಡ್ಡು ಬೇಕಾಗಿಲ್ಲ ನಮಗೆ. 10 ಜನಕ್ಕೆ ಒಳ್ಳೇದು ಮಾಡೋದು ಬೇಡ, ಒಬ್ರಿಗೆ ಮಾಡಿ. ನಾನಾದರೂ ಅಷ್ಟೇ, ಎಲ್ಲರನ್ನೂ ರಿಪೇರಿ ಮಾಡೋಕ್ಕಾಗಲ್ಲ. ಒಬ್ಬರನ್ನು ಮಾಡಿ, 1000ಕ್ಕೆ ಒಬ್ಬರನ್ನ ರೆಡಿ ಮಾಡಿ, ನಿಮಗೆ ನೆಮ್ಮದಿ ಸಿಗತ್ತೆ, ಆರೋಗ್ಯವಾದ ದುಡ್ಡಾಗತ್ತದು. ಯಾವಾಗಲೂ ನಾವು ಏನೋ ಒಂದು ಮಾಡಿ ಕಮಾಲ್ ಮಾಡಿ ದುಡ್ಡು ಮಾಡೋಕ್ಕೆ ಹೋದಾಗ ಆ ದುಡ್ಡಲ್ಲಿ ಆರೋಗ್ಯ ಇರಲ್ಲ. ನಾವೇ ದಪ್ಪದು ಕನ್ನಡಕ ಹಾಕೊಂಡು ಶಾಸ್ತ್ರ ಹೇಳ್ಬೇಕಾಗತ್ತೆ. ಈ ಶಾಸ್ತ್ರ ಹೇಳೋರು ಕನ್ನಡಕ ಹಾಕೋತಾರಲ್ಲ, ಅದು ಒಂದು ಶಾಪನೇ. ಕನ್ನಡಕ ಯಾಕೆ ಬಂತಲ್ಲಿ? ಜಠರಕ್ಕೆ ಮೋಸ. ಯಾವುದಕ್ಕೆ ಮೋಸ? ಜಠರಕ್ಕೆ ಮೋಸ. ಗ್ರಹಗಳಲ್ಲಿ ಜಠರ ಯಾವುದು? ಗುರು. ಇಲ್ಲಿ ಕುತ್ಕೊಂಡು ಪಂಚಾಂಗ ಹೇಳ್ತೀರಾ ಗುರುಬಲ ಇಲ್ಲ ಅಂತ. ಜೀರ್ಣಾಂಗ ಚೆನ್ನಾಗಿಲ್ಲ ಅನ್ನೋದು ಹೇಳಲಿಲ್ಲ, ಗುರುಬಲ ಚೆನ್ನಾಗಿಲ್ಲ ಅಂತ ಹೇಳುವಂಥ ಶಾಸ್ತ್ರ ನಮ್ಮ ದೇಶದಲ್ಲಿ ಇರೋದು. ದೇಹದ ಅಂಗಾಂಗಗಳಿಗೆ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ದೇವಾನುದೇವತೆಗಳಿದ್ದಾರೆ ಅಂತ ಹೇಳ್ತೀರಾ, ಹೌದಲ್ಲ? ಯಾಕೆ ಕಂಡುಹಿಡಿಬಾರದು? ಶುಗರ್ ಯಾಕೆ ಬಂತು? ಕ್ಯಾನ್ಸರ್ ಏನಕ್ಕೆ ಬರುತ್ತೆ? ತಲೆನೋವು ಏನಕ್ಕೆ ಬರುತ್ತೆ? ಮೈನೋವು ಏನಕ್ಕೆ ಬರುತ್ತೆ? ಹೇಳಿ. ಇಲ್ಲ, ತನಿ ಏರಿರಿ, ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಇದಿಷ್ಟ ಕತೆ ಅಪ್ಪಾಕ್ ದಾಲ್ಮರ ಅಂದರೆ ಅಲ್ಲಿಗೆ ಹೋಗೋದು ಹೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹೇಳಿ, ನೀವು ಮೂಲ ಹೇಳಿ ಫಸ್ಟ್. ಈಗ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ನೇರವಾಗಿ ಎಲ್ರಿಗೂ ಬೇಕಾಗಿರತಕ್ಕಂಥ ಒಂದು ಮೆಸೇಜ್. ಅಮ್ಮ, ನಿಂಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಈಗ ಏನು ಮಾಡ್ಬೇಕು ಗೊತ್ತಾ ನೀನು? ಮುಂದೆ ಏನು ಮಾಡ್ಕೋತೀನೋ, ಇನ್ನೊಂದು ಮದುವೆನೋ, ಅದೋ ಇದೋ ಕತೆ ಬೇಡ. ನಾನು ಶ್ರವಣ ನಕ್ಷತ್ರಕ್ಕೆ ಹುಟ್ಟಿರುವ ಕಾರಣ ನಮ್ಮ ತಂದೆ ಮನೆಯಲ್ಲೂ ಜಮೀನಲ್ಲಿ ಗೋರಿ ಮಾಡಿದ್ದಾರೆ. ಈ ಥರ ಗೋರಿ ಮಾಡೋರು ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ದೊಡ್ಡ ದೊಡ್ಡ ರಾಜಕೀಯದವರು ಮಾಡಿದ್ದಾರೆ. ಆದರೆ ಅವ್ರಿಗಿನ್ನೂ ಅರಿವಾಗಿಲ್ಲ. ಅವ್ರ ಮೇಲೆ ಇವ್ರು ಬೀಳ್ತಾರೆ, ಇವ್ರ ಮೇಲೆ ಅವ್ರು ಬೀಳ್ತಾರೆ. ಯಾರು ಅಂತ ಹೇಳೋಕ್ಕೋಗಲ್ಲ. ಬೇಕಾದಷ್ಟು ಜನ ಇದ್ದಾರೆ. ಇನ್ನು ರಾಜಕೀಯದವರೇ ಆ ಮಟ್ಟಕ್ಕೆ ಹೋಗಿದ್ದಾರೆ. ಎಂತೆಂಥ ಪೂಜೆಗಳು ಮಾಡಿಸ್ತಾವ್ರೆ, ಹೇಳೋಕೆ ಅಸಾಧ್ಯವಾದ ಪೂಜೆಗಳು ಮಾಡಿಸ್ತಾವ್ರೆ. ಆದರೆ ತಪ್ಪೆಲ್ಲಿದೆ ಅಂತ ಅರ್ಥ ಆಗದೆ ಇರೋವಂಥ ಜನ ಬೇಕಾದಷ್ಟು ಜನ ಇದ್ದಾರೆ. ಇರಲಿ. ಆದರೆ ನಮ್ಮ ವಿಷಯಕ್ಕೆ ಬರೋಣ. ಸ್ವಂತ ಭೂಮಿಯಲ್ಲಿ, ಕೃಷಿ ಮಾಡೋ ಭೂಮಿಯಲ್ಲಿ ಸಂಸ್ಕಾರ ಮಾಡಿದ ಮೇಲೆ ಕೃಷಿ ಭೂಮಿ ಶನೇಶ್ವರ ಸ್ವಾಮಿ ಸ್ಥಾಪನೆ ಮಾಡಿದ್ರಿ. ದುಃಖ, ನೋವು, ಸಂಕಟ, ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ ಪ್ರತಿಯೊಂದು ನೀವೇ ಮಾಡ್ಕೊಂಡಿರೋದು. ಭೂಮಿಯನ್ನು ಸ್ಮಶಾನ ಮಾಡಕ್ಕೆ ಹೊರಟ್ರಿ. ಇದು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಜನ ಅರ್ಥ ಮಾಡ್ಕೋಬೇಕು. ಸ್ವಾಮಿ ಸ್ಮಶಾನ ಇಲ್ಲ ಅಂದ್ಬಿಟ್ಟು ತೊಗೊಂಡೋಗಿ ಹಾಕ್ಬಿಟ್ಟು ಸ್ವಾಮಿ ಕತೆ ಹೇಳ್ಕೊಂಡು ಕಾಲ ಕಳೆದಿದ್ದೀರಾ. ಸ್ಮಶಾನ ಇಲ್ಲ ಅಂದರೆ ಎಂಥದ್ದು ಒಂದು ವ್ಯಾನ್ ಮಾಡಿಕೊಂಡು ನೀರು ಇಲ್ಲಿದಲ್ಲೋ ಬರ್ನ್ ಮಾಡಿ ಅಲ್ಲಿ ಹೋಗಿ ಸಂಸ್ಕಾರ ಮಾಡಿ. ಸ್ಮಶಾನ ಇಲ್ಲ ಅಂದ್ಬಿಟ್ಟು ಮನೆ ಒಳಗಡೆ ಹಾಕೊಳ್ಳೋಕ್ಕಾಗತ್ತಾ? ನಾನು ಅದನ್ನೂ ಹೇಳ್ತೀನಿ. ಅಡುಗೆ ಮನೇಲಿ ಒಬ್ಬರು ಹಾಕ್ಕೊಳ್ಳಿ, ಹಾಲಲ್ಲಿ ಒಬ್ಬರು ಹಾಕ್ಕೊಳ್ಳಿ, ಒತ್ಕೊಂಡು ಹೋಗೋದು ತಪ್ಪುತ್ತೆ. ಇದನ್ನೂ ಹೇಳಿದ್ದೀನಿ ಜನಕ್ಕೆ ಅರ್ಥ ಆಗಲಿ ಅಂತ. ಇಲ್ಲ, ಸ್ಮಶಾನ ಇಲ್ಲ ಅಂತ ನೇರವಾಗಿ ಹೇಳ್ಬಿಡ್ತಾರೆ. ಹಾಂ, ಏನು ಅರ್ಥ ಇದೆ? ಒತ್ಕೊಂಡು ಹೋಗೋದು ತಪ್ಪುತ್ತೆ, ಎಲ್ಲೂ ಒಬ್ರು ಹಾಕೊಂಬಿಡಿ. ಹೌದು, ನಿಜ ನಿಜ. ಅಂದರೆ ಇದು ಕೇಳಿಸ್ಕೊಳ್ಳೋಕ್ಕೆ ತುಂಬ ಬೇಜಾರಾಗುತ್ತೆ. ಇಲ್ಲ, ಬಹುತೇಕ ಗುರುಗಳೇ ಇರೋ ಸಮಯದಲ್ಲಿ ಪ್ರೀತಿಯಿಂದಿದ್ವಿ, ಅವ್ರು ನಮ್ಮ ಜೊತೆ ಇರಬೇಕು ಅನ್ನುವಂಥ ಮೌಢ್ಯದ ಒಳಗೆ ಅವ್ರ ಜಮೀನಲ್ಲೇ ಹಾಕೋತಾರೆ. ಅಂದರೆ ಇದಕ್ಕಿಂತ ಮಗದೊಂದು ಮೌಢ್ಯ ಮತ್ತೊಂದು ಅನುಭವಿಸೋರು ಯಾರು? ಇನ್ ಕೆಲವರು ಹೇಳ್ಬಿಟ್ಟು ಸಾಯ್ತಾರಂತೆ. ಇಲ್ಲೇ ಹಾಕಿ ಪಾಪ ಅವ್ರಿಗೆ ಗೊತ್ತಿಲ್ಲ.
ಓಕೆ. ಹೌದಾ? ಹೋಗ್ಲಿ ತಿಥಿ ಮಾಡಿಸ್ತಾನಲ್ಲ ಪುಣ್ಯಾತ್ಮ, ಸತ್ತವನಿಗೆ ಬಂದು ಈ ಪುಣ್ಯಾತ್ಮ ಮುಂದೆ ಮಾಡಬೇಡು ಅಂತ ಹೇಳಲ್ಲ. ಅವನು ತಿಥಿ ಮಾಡಿ ಹೋದ ಬ್ಯಾಗ್ ಹಾಕೊಂಡು, ಜೇಬು ಬ್ಯಾಗು ತುಂಬ್ತು ಅಂದರೆ ಓಡ್ತಾ ಇರೋದೆ. ನಾಳೆ ಬೆಳಗ್ಗೆ ಮತ್ತೆ ಹುಡುಕ್ತಾರೆ. ಯಾಕೆ ಅಂದರೆ ಮನುಷ್ಯನಿಗೆ ದರಿದ್ರ ಕರ್ಮ ಅಂಟಲ್ವಾ? ಅಂಟಲ್ಲ, ಅಲ್ಲ, ದರಿದ್ರ ಲಕ್ಷಣ ಅದು. ಬೆಳಿಗ್ಗೆ ಆಯ್ತು ಡೈರಿ ಓಪನ್ ಮಾಡಬೇಕು. 24ನೇ ತಾರೀಕು ಯಾವ ಕಾರ್ಯಕ್ರಮ ಐತೆ ಅವತ್ತಿಲ್ಲ ಅಂದರೆ ಎಂಟಿ ಡೈರಿಲಿ ಬರ್ಕೊತಾ ಇರಬೇಕು. 22, 23 ಒಂದು ಕಡೆ, 24, 25 ಒಂದು ಕಡೆ. ಯಾಕೆ ಅಂದರೆ ಹೋಗ್ತಾ ಇರಬೇಕದು, ನಿಲ್ಲಲ್ಲ. ಇಲ್ಲಿ ನಿಂತೋಗ್ಬಿಟ್ರೆ EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಹೌದಾ? ಅಂದರೆ ನಮ್ಮ ಬದುಕಿಗೆ ಇನ್ನೊಬ್ಬರನ್ನ ನಾವು ಬಲಿ ತಗೊಳ್ಳೋದು, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ನಿಮ್ಮ ಜೇಬು ಕೈ ಹಾಕೋದು ತಪ್ಪಲ್ವಾ ಇದು? ಹೌದಲ್ಲ? ಭಗವಂತನಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಟ್ಟೆ ಕೊಡ್ತಾರೆ, ಇದು ಸತ್ಯ. ಎಷ್ಟೋ ಜನ ಸುಮ್ಮನೆ ಮನೇಲಿ ಮಲಗಿರ್ತಾರೆ, ಫೋನ್ ಮಾಡಿ ದುಡ್ಡು ಕೊಟ್ಟು ಹೋಗ್ತಾರೆ. ಇದೆಲ್ಲ ಭಗವಂತನೇ ಆ ರೂಪಲ್ಲಿ ಬಂದು ಕೊಡೋದು. ಹಂಗನ್ಬಿಟ್ಟು ಎಲ್ಲ ಮಲ್ಕೋಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಸಮುದ್ರದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆಲ್ಲ ಎಷ್ಟು ಆಹಾರ ಸಿಗತ್ತೆ, ಕಲ್ಲುಗಳಿರ್ತಕ್ಕಂಥ ಇರುವೆಗೆ ಆಹಾರ ಸಿಗತ್ತೆ. ಭಗವಂತನಿಗೆ ಗೊತ್ತಿಲ್ಲದಿರೋದೇನು? ನಾವೇನು ಮಾಡಬೇಕು? ಭಗವಂತನಿಗೆ ಹತ್ತಿರವಾಗುವಂತಹ ಶಾಸ್ತ್ರ ಹೇಳಬೇಕೇ ಹೊರ್ತು ನೀನು ತಪ್ಪಿಸ್ಕೊಳ್ಳೋ ಶಾಸ್ತ್ರ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ಜನ ಎಲ್ಲ ತಪ್ಪಿಸ್ಕೊಳ್ಳೋದು ಜಾಸ್ತಿ. ಸ್ವಾಮಿ ಹಿಂಗಾಗೋಯ್ತು ಏನು ಮಾಡೋದು ಅಂದ್ರೆ ಅದಕ್ಕೊಂದು ನವಗ್ರಹ ಪೂಜೆ ಮಾಡಿ, ಇದು ತಪ್ಪಿಸ್ಕೊಳ್ಳೋದು. ಇದು ಪರಿಹಾರ ಇದೆಯಾ? ಅದಲ್ಲ, ಅದು ತಪ್ಪಿಸ್ಕೊಳ್ಳೋದು. ಬರೋ ಏಟ್ನ ತಪ್ಪಿಸ್ಕೊ ಅಂತ ಹೇಳ್ತಿರ್ತಕ್ಕಂಥ ಲಂಚ ಕೊಡ್ಸೋದು ಇವರು. ಯಾರು? ಶಾಸ್ತ್ರ ಹೇಳೋರು. ನೀನು ಅಲ್ಲಿಗೆ ಹೋಗಿ ಮಾಡ್ಕೊಂಬಂದ್ಬಿಡು, ನಿನ್ಗೆಲ್ಲ ಒಳ್ಳೇದಾಗತ್ತೆ ಅಂದರೆ ಅದಕ್ಕೆ ಇವ್ರು ಲಂಚ. ಇದೆಷ್ಟು ಮಟ್ಟಿಗೆ ಸರಿ? ಸುಬ್ರಹ್ಮಣ್ಯದಲ್ಲೇ ಹೋಗಿ ಒಂದು ಮನೆನೇ ಮಾಡಿಸ್ಬಿಡೋಣಪ್ಪ, ಮದುವೆ ಆಗಲಿ ನೋಡೋಣ. ಹೌದು, ಸಾಧ್ಯನಾ? ಹಂಗೆ ನೋಡೋಕೆ ಹೋದ್ರೆ ನೀವು ಹೇಳ್ದಾಗೆ ಗರ್ಭಗುಡಿಯಲ್ಲಿ ದೇವರನ್ನ ಆರಾಧನೆ ಮಾಡುವಂಥ ಅರ್ಚಕರಿಗೆ ಕಷ್ಟನೇ ಇರಬಾರ್ದು. ಕಷ್ಟ ಒಂದಲ್ಲಮ್ಮ, ನಿಂತ್ಕೊಳ್ಳೋಕ್ಕಾಗಲ್ಲ. ಅಷ್ಟೊಂದು ಮಾತ್ರ ತಿನ್ಬೇಕು, ಎಲ್ಲೊಂದಲ್ಲಿ ಕರ್ಕೋಬೇಕು. ಯಾಕಿದನ್ನು ಹೇಳ್ತೀನಿ ಅಂದರೆ ಪ್ರಕೃತತ್ವ ಇರ್ತಕ್ಕಂಥದ್ದು ಇದು. ಅವ್ರಿಗಿರುತ್ತೆ, ನಮಗಿರಲ್ಲ ಅಂತ ಪ್ರಶ್ನೆ ಅಲ್ಲ. ಮನುಷ್ಯ ದೇವ್ರನ್ನ ಮುಟ್ಟಿ ಪೂಜೆ ಮಾಡೋವನಿಗೆ ಎಷ್ಟು ನೋವಿರುತ್ತೆ ಅಂತ ಅವನ್ನೇ ಕೇಳಬೇಕಮ್ಮ. ಬೆಳಗಿಂದ ಸಾಯಂಕಾಲದಾಗ ಆರತಿ ಮಾಡ್ತಾನೆ, ಅರ್ಚನೆ ಮಾಡ್ತಾನೆ, ದುಡ್ಡು ಇಸ್ಕೋತಾರೆ. ಆದರೆ ಸಾಯಂಕಾಲ ನೆಮ್ಮದಿ ಮಲ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಎಡಗೈಲಿ ದೇವ್ರು ಮುಟ್ಟಬೇಕು, ಬಲಗೈಲಿ ದೇವ್ರು ಮುಟ್ಟಬೇಕು, ಬೇಜಾರು ಮಾಡ್ಕೊಂಡು ದೇವ್ರ ಪೂಜೆ ಮಾಡಬೇಕು. ಎಷ್ಟೊತ್ತು ಅಂತ ಮನುಷ್ಯ ನಿಂತ್ಕೊಂಡು ಆರತಿ ಮಾಡೋಕ್ಕಾಗತ್ತೆ ಅಲ್ವಾ? ನಿಜವಾದ ಪೂಜೆ ಮಾಡ್ತಕ್ಕಂಥ ಕ್ರಮ, ಆರತಿಯನ್ನು ಪ್ರತಿಯೊಬ್ಬರಿಗೂ ಆರತಿ ಮಾಡಬಾರ್ದು. ನಮ್ಮ ಜನ ಸ್ಟೈಲ್ ಹೆಂಗೆ ಗೊತ್ತಾ? ರೇ ಸಮಯ ಕೈಲಿ ನೋಟ್ ಇಟ್ಕೊಂಡಿರ್ತಾರೆ, ಎಲ್ಲರೂ ಹೇಳೋಕ್ಕಾಗಲ್ಲ. ಆರತಿ ಮಾಡ್ರೆ. ಆಮೇಲೆ ಇವ್ರು ನೋಡ್ತಾರೆ, ದಪ್ಪ ಚೈನ್ಗಿನ ಐತಾ ಕತ್ತಲ್ಲಿ ಬ್ರಾಸ್ಲೆಟ್ ಜೋರಾಗೈತೆ ಅಂತ ನೋಡ್ತಾರೆ. ಯಾಕೆಂದ್ರೆ ನೋಟ್ ಬೀಳುತ್ತೆ ಅಂತ. ಅವರು ಇಸ್ಕಿ ಹಾಕೋದು ಅಂತ ಗೊತ್ತಿಲ್ಲ ಅವ್ರಿಗೆ. ಚೈನ್ ಹಾಕ್ಕೊಂಡ್ರೆಲ್ಲ ನೋಟ್ ಹಾಕ್ತಾರೆ ಅಂತ ಏನಮ್ಮ? ಬಡವ ಎದುರ್ಕತ್ತಾನೆ, ದುಡ್ಡಿರೋರು ಹಾಕಲ್ಲ. ಸೊ ಈ ರೀತಿ ಯಾಕೆ ವಿಚಾರ ಹೇಳ್ತೀನಿ ಅಂದರೆ, ಮೊದಲು ಮಹಾಮಂಗಳಾರತಿ ಆದಮೇಲೆ ತಟ್ಟೆಯನ್ನು ತಂದು ಮುಂದೆ ಇಟ್ಟರೆ ಮತ್ತೆ ಮುಟ್ಟಬಾರದು. ಇದು ನಿಜವಾದ ಪೌರೋಹಿತ್ಗೆ ಆರಾಧನೆ ಕ್ರಮ. ಅವನ ಕಾಸು ಹಾಕ್ತಾನೋ ಬೆಡ್ತಾನೋ ಬೈಕೊಂಡೋಗ್ತಾನೋ ಏನಿಲ್ಲ, ಆರತಿ ತಗೊಳಪ್ಪ, ಏನು ಕೊಡಬಾರ್ದು, ಏನು ಇಸ್ಕೋಬಾರ್ದು. 500 ರೂಪಾಯಿ ನೋಟ್ ಇಟ್ಟರಾಗೆ ಅರ್ಚನೆನೂ ಆಗುತ್ತೆ, ಹಾರನೂ ಹಾಕಿ ಕಳಿಸ್ತಾರೆ ಗುರುಗಳು, ಪ್ರಸಾದನೂ ಕೊಟ್ಟು ಕಳಿಸ್ತಾರೆ. ಇನ್ನೊಂದು ವಿಷಯ ಏನಂದರೆ, ದೇವ್ರ ಮೇಲೆ ಇರ್ತಕ್ಕಂಥ ಹಾರನ ಕುತ್ತಿಗೆಗೆ ಹಾಕಿದ್ರೆ, ನಾನು ಹೇಳ್ಬಾರ್ದು ಪಬ್ಲಿಕ್ಕಲ್ಲಿ, ಮರಣದಂಡನೆ ಕೊಡೋದು ಒಂದೇ, ಅದು ಹಾಕೊಳ್ಳೋದು ಒಂದೇ. ಯಾಕೆ ಅಂದರೆ ಶೋ ತೋರಿಸ್ಕೊಳಕ್ಕೆ ಹಾಕೋದಲ್ಲ. ಭಗವಂತನ ಮೇಲೆ ಇರ್ತಕ್ಕಂಥ ಹಾರ ನಾವು ಹಾಕೋಬೇಕಾದ್ರೆ ನಾವು ಭಗವಂತನ ಬರ್ತಾರೆ 150 ಸುಳ್ಳು ಹೇಳಿರ್ತೀವಿ, ಹೋಗ್ತಾ 150 ಸುಳ್ಳು ಹೇಳ್ತೀವಿ. ಹಾಂ, ಹೆಂಗಾಗತ್ತೆ? ರಾತ್ರಿ ಏನೇನು ತಿಂದು ಏನೇನು ಮಾಡಿ ಮಲಗಿದ್ನೋ ಗೊತ್ತಿಲ್ಲ, ಅವನಿಗೆ ಹಾರ ಹಾಕಿದ್ದು. ಹೆಂಗಿದು ಸರಿ? ಇದು ವಿಚಾರಗಳು. ಇದೆಲ್ಲ ಆಗತ್ತಾ? ಅಲ್ಲ. ಸತ್ಯ ತಿಳ್ಕೋಬೇಕು, ನೆಮ್ಮದಿಯಾಗಿ ಬದುಕಬೇಕು, ಇದೆಲ್ಲ ತಿಳ್ಕೋಬೇಕು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಮಾಡ್ತಾ ಇದ್ದಾರೆ, ನಾನು ಮಾಡಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಈ ಸನ್ನಿವೇಶಗಳು ಎಷ್ಟು ಮಟ್ಟಿಗಿದೆ ಅಂದರೆ, ಇದೇ ಥರ. ಅಮ್ಮ ಲೈನಲ್ಲಿ ಇದೆಯಾ? ಅಮ್ಮ ಕೇಳಿಸ್ತಿದ್ಯಾ? ನೀನು ಫಸ್ಟು ನಿಮ್ಮ ತಂದೆ ಕರ್ಕೊಂಡು ಇದಕ್ಕೆ ಸತ್ಯ ಏನು ಅಂತ ತಿಳ್ಕೊಂಡು, ಮುಂದೆ ಆಗುವಂಥ ಅನಾಹುತ ಯಾವುದೇ ಕಾರಣಕ್ಕೂ ಬೇಡ, ನಾನು ಮುಂದಿನ ದಾರಿ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಅಲ್ಲ, ನನಗೆ ಯಾಕಾಯಿತು ಇದರಿಂದ ಹೊರಗೆ ಬರಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಹೇಳ್ಕೊಡೋಣ, ಒಳ್ಳೆಯದಾಗಲಿ. ಜೀವನದಲ್ಲಿ ತಪ್ಪಾಗೋದು ಸಹಜ. ಯಾಕೆ ಅಂದರೆ ಭಗವಂತ ತೋರಿಸ್ತಾನೆ, ಇನ್ನು ಮುಂದಾರು ಸರಿ ಮಾಡ್ಕೊ ಅಂತ. ಮತ್ತೆ ತಪ್ಪು ಮಾಡಿಕೊಂಡು ಯಾರೋ ಏನೋ ಹೇಳ್ತಾರೆ ಅಂತ ಏನೇನೋ ತೀರ್ಮಾನ ತಗೊಳಕ್ಕೆ ಹೋಗಬೇಡ. ಮೊದಲು ಶ್ರವಣ ನಕ್ಷತ್ರಕ್ಕೆ ಹುಟ್ಟಿದ್ದ ಕಾರಣ ನಮ್ಮಪ್ಪ ಅಮ್ಮ ಏನು ಮಾಡಬೇಕಿತ್ತು, ಗಂಡನ ಮನೆ ಆಯ್ತು, ಈಗ ಕತೆ. ನಿಮ್ಮ ಅಪ್ಪ ಅಮ್ಮನ ರಿಪೇರಿ ಮಾಡು, ನೀನು ರಿಪೇರಿ ಆಗು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಡ, ಭಗವಂತ ಅವರೇ ತೋರಿಸ್ತಾರೆ ದಾರಿ. ಒಳ್ಳೆಯದಾಗಲಿ ತಾಯಿ. ಖಂಡಿತ. ಗುರುಗಳು, ದಾಂಪತ್ಯದ ಪ್ರೀತಿ ಬಗ್ಗೆ ಆಗಲೇ ನಾವು ಮಾತಾಡ್ತಾ ಇದ್ವಿ.
ಕೆಲವೊಮ್ಮೆ ಕೆಲವೊಬ್ರು ಹೇಳ್ತಿರ್ತಾರೆ ನಿರೀಕ್ಷೆಗಳಿರಬಾರ್ದು, ನಿರೀಕ್ಷೆ ಇಟ್ಕೊಂಡ್ರೆ ನೋವಾಗುತ್ತೆ, ನೋವಾದರೆ ಕೋಪ ಬರುತ್ತೆ, ಕೋಪ ಬಂತು ಅಂದರೆ ದಾಂಪತ್ಯದಲ್ಲಿ ಕಲಹ ಬರುತ್ತೆ, ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ನಿರೀಕ್ಷೆಗಳನ್ನು ಕಮ್ಮಿ ಮಾಡಿಕೊಂಡಾಗ ಸಾಮರಸ್ಯ ಅನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದಾ ಅಂತ ಅಂದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅಮ್ಮ ಈ ಪ್ರಶ್ನೆಗೆ ನಾವು ತುಂಬ ತಪ್ಪಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತ ಅನ್ಕೋಬೇಕಾಗತ್ತೆ. ಏನು, ಹೆಣ್ಣಿಗೆ ಕಾಮದ ಬಯಕೆ ಅಂದರೆ ಆಸೆಯ ಬಯಕೆ ಸಹಜ ಅಂತ ಅನ್ಕೊಂಬಿಟ್ಟಿದ್ದೀವಿ ನಾವು. ಹೆಣ್ಣು ಬಯಸೋದು ಸಹಜ, ಏನು ಗಂಡ್ಸು ಬಯಸೋದಲ್ಲ, ಹೆಣ್ಣು ಬಯಸೋದು ಸಹಜ. ಓಕೆ, ಅದು ಜಾಸ್ತಿ ಆಗುತ್ತೆ. ಯಾಕೆ ಅಂತ ತಿಳ್ಕೊಬೇಕಲ್ಲ ಫಸ್ಟ್. ಗಂಡನಿಗೆ ತೊಂದರೆ ಆಗತ್ತೆ, ಹಿಂಸೆ ಕೊಟ್ಟಂಗಾಗತ್ತೆ, ಗೊತ್ತು, ಆದರೂ ನನ್ನ ಕೈಲಿ ಆಗಲ್ಲ, ನನಗೆ ಅದು ಬೇಕು, ಅಥವಾ ನೀನು ಹಂಗಿರಬೇಕು, ನನ್ನ ಥರ ಇರಬೇಕು, ಅಥವಾ ನಾನು ಹೇಳ್ದಂಗೆ ಕೇಳಬೇಕು, ಒಂದು ಕೊರತೆ ಇರುತ್ತೆ. ಯಾಕೆ ಬರಬೇಕದು ಹೆಣ್ಣಲ್ಲಿ, ಯಾಕೆ ಬರ್ತಾ ಇದೆ? ಹಿಂದಿನ ಕಾಲದಲ್ಲಿ ಗಂಡನ ಎದುರುಗಡೆ ನಿಂತ್ಕೊಂಡು ಮಾತಾಡೋಷ್ಟು ಮಟ್ಟಿಗೆ ಹೆಂಗಸಿರ್ತಿರ್ಲಿಲ್ಲ. ಈಗ ಮಾಡ್ರನ್ ಯುಗ ಇದೆ, ಆರಾಮಾಗಿ ಫ್ರೆಂಡ್ ಥರ ಕೂಗ್ಕೊಂಡು ಮಾತಾಡ್ತಾರೆ, ಸ್ಟೈಲಾಗೂ ಇದ್ದಾರೆ, ಹಿಡಿದು ಕೂಗ್ತಾರೆ, ಓಕೆ ಇರಲಿ. ಆದರೆ ಈ ನಮಗೆ ಬೇಡದೇ ಇರತಕ್ಕಂಥ ಬೈಕೆ ತಪ್ಪಲ್ವಾ? ಬೇಡದೇ ಇರತಕ್ಕಂಥ ಬೈಕೆ ಅದು ಹೆಂಗಸ್ಕೋದು ಗಂಡಸ್ಕೋದು, ಅದು ಹೆಂಗಸ್ ವಿಷಯ ಮಾತಾಡ್ತಾ ಇದ್ವಿ. ಈ ಬೈಕೆ ಸರಿನಾ? ಸರಿ ಅಲ್ಲ, ಗೊತ್ತು ಅವ್ರಿಗೆ, ಆದ್ರೂ ಅವ್ರನ್ನ ಬಿಡಲ್ಲ, ಕಾಡ್ತಾ ಇರತ್ತೆ. ಇದಕ್ಕೆ ರಿಪೇರಿ ಏನು ಅದು ಗೊತ್ತಾಗ್ಬೇಕಲ್ಲ. ತಂದೆ ತಾಯಿಗೆ ಗೊತ್ತಾ ಹೆಣ್ಣಿಗೆ ಬೈಕೆಗಳು ಜಾಸ್ತಿ ಬರಬಾರ್ದು ಅಂದರೆ ಹೆಣ್ಣು ಮಗಳನ್ನು ಹೇಗೆ ಬೆಳೆಸ್ಬೇಕು ಅಂತ ಗೊತ್ತಾ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ನನ್ನ ಮಗಳು ಮುಂದೆ ಒಳ್ಳೇದಾಗಬೇಕು, ನನ್ನ ಮಗಳು ಮದುವೆ ಆಗಿ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಗೊತ್ತು. ಏನು ಮಾಡಿದ್ದೀರಾ ನೀವು ಮಗಳಿಗೋಸ್ಕರ? ಏನು ಮೆಸೇಜ್ ಏನು ನಿಮ್ಮದು? ಇವತ್ತು ಯಾವುದೇ ಕಾನ್ವೆಂಟಲ್ಲಿ ಹೋಗಲಿ, ಕಾಲಿಗೆ ಚೈನ್ ಹಾಕಂಗಿಲ್ಲ, ಹೌದೌದು, ಕೈಗೆ ಬಳೆ ಹಾಕಂಗಿಲ್ಲ, ಹೌದು, ಹೂ ಹಾಕೊಳಂಗಿಲ್ಲ, ಹೌದಾ? ಇನ್ನು ಆ ಮಗು ಆಸೆ ಇಟ್ಕೊಂಡು ಬದುಕ್ತೆ ಇನ್ನೇನು ಆಗಬೇಕು? ಚಿನ್ನ ಬೆಳ್ಳಿ ಹೆಣ್ಣಿಗೆ ಏನಕ್ಕೆ ಬಳಸ್ತಾರೆ ಅಂತ ತಿಳ್ಕೊಳ್ಳಿ ಫಸ್ಟು. ಹೌದು, ಹೆಣ್ಣಿಗೆ ಯಾಕೆ ಅಲಂಕಾರ ಮಾಡ್ಕೋತಾರೆ ಫಸ್ಟ್ ತಿಳ್ಕೊಳ್ಳಿ. ಕುಂಕುಮನೇ ಯಾಕೆ ಇಡಬೇಕು, ಬಳೆನೇ ಏನಕ್ಕೆ ಹಾಕೋಬೇಕು, ಚೈನೇ ಏನಕ್ಕೆ ಹಾಕೋಬೇಕು, ಮಾಂಗಲ್ಯ ಸರ ಎಷ್ಟು ಇಂಚು ಉದ್ದ ಇರಬೇಕು, ಆ ಮಾಂಗಲ್ಯ ಸರ ಹೆಣ್ಣಿನ ಯಾವ ಭಾಗದಲ್ಲಿ ಕೂರಬೇಕು ಹೇಳಿ ನೋಡೋಣ. ಮದುವೆ ಮಾಡಿಸೋರಿಗೆ ಎಷ್ಟು ಇಂಚ್ ಚೈನ್ ಇರಬೇಕು, ಎಷ್ಟು ಗ್ರಾಮ್ ಚೈನ್ ಇರಬೇಕು, ಮಾಂಗಲ್ಯ ಎಷ್ಟು ಗ್ರಾಮ್ ಇರಬೇಕು, ಅದಕ್ಕೇನು ಕ್ರಮ ಇಲ್ವಾ? ಹಂಗೆ ಒಯ್ತಾ ತಾಲಿ ತಂದ್ಬಿಡಿ, ಹೇಳ್ದವ್ರು ಎಷ್ಟು ಚಂದ, ಒಯ್ತಾ ಹಂಗೆ ತಾಲಿ ತಂದ್ಬಿಡೋದಂತೆ. ಅವನೋಗಿ ತಾಲಿ ತಂದ್ಬಿಟ್ಟ, ಅವ್ನ ಜೇಬಲ್ಲಿ ಇಟ್ಕೊಂಡು ತಗೋ ಅಂತ ಕೊಟ್ಟ, ಇನ್ನು ಇಟ್ಕೊಂಡು ತಗೊಂಡು ಕಟ್ಟಿಸ್ಬಿಟ್ರು. ಏನಿದು BBMPದು ಟೋಕನ್ನ ಬೆಲೆ ಇದೆಯಾ ಏನಕ್ಕಾದ್ರೂ? ಎಷ್ಟು ಗ್ರಾಮ್ ಮಾಂಗಲ್ಯ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ ಆ ಮಾಂಗಲ್ಯದ ಪಕ್ಕ ಬರ್ತಕ್ಕಂತಹ ಲಕ್ಷ್ಮೀ ಕಾಸ ಆಗಲಿ, ಅದು ಗುಂಡಾಗಲಿ 10 ಗ್ರಾಮ್ ಗಟ್ಟಿ ತಗೋಬೇಕು. ಎಷ್ಟು? 10 ಗ್ರಾಮ್ ಗಟ್ಟಿ ತಗೋಬೇಕು. ಅದಕ್ಕೆ ಆದ ರೀತಿಯಲ್ಲಿ ಭಗವಂತನ ದೇವಸ್ಥಾನದಲ್ಲಿ ಹೋಗಿ, ಶ್ರೀನಿವಾಸನ ದೇವಸ್ಥಾನದಲ್ಲಿ ಹೋಗಿ ಅದಕ್ಕೆ ಅಭಿಷೇಕ ಆಗಬೇಕು. ಯಾವುದಕ್ಕೆ? ಗಟ್ಟಿಗೆ ಅಭಿಷೇಕ ಆಗಿ ಸುಮಂಗಲಿಯರು ಹೋಗಿ ಅದನ್ನು ಈಸ್ಕೊಂಡು ಆಚಾರಿ ಜಾಗದಲ್ಲಿ ಹೋಗಿ ತಾಂಬೂಲ ಸಮೇತವಾಗಿ ಅದನ್ನು ಗಟ್ಟಿಯನ್ನು ಕೂರಿಸಿ ಅವತ್ತು ಸ್ವಲ್ಪ ಪ್ರಾರಂಭ ಮಾಡಿಸ್ಬೇಕು. ಅದಕ್ಕೂ ಶುಭ. ಮದುವೆ ಮಾಡಿಸೋ ಸಮಯ ಮುಖ್ಯ ಅಲ್ಲ, ಮಾಂಗಲ್ಯ ಸಿದ್ಧತೆ ಆಗೋ ಸಮಯ ಮುಖ್ಯ. ಯಾರು ಮಾಡ್ತಾರೆ? ಮಾಂಗಲ್ಯ ತರಬೇಕಾದ್ರೆ ಚೌಟ್ರಿಗೆ ವಾದ್ಯ ಸಮೇತ ಬರಬೇಕು ಅಂತ ಹೇಳುತ್ತೆ. ಎಲ್ಲಿ ಮಾಡ್ತಾರೆ? ಗೃಹ ಪ್ರವೇಶ ಮಾಡಬೇಕಾದ್ರೆ ಆ ಗ್ರಾಮದಲ್ಲಿ ಯಾವ ದೇವರಿದೆ ಆ ದೇವಸ್ಥಾನದಿಂದನೇ ಮನೆಗೆ ದೇವ್ರು ತರಬೇಕು ವಾದ್ಯ ಸಮೇತ ಅಂತ ಹೇಳ್ತಾರೆ. ಯಾರು ತರ್ತಾರೆ? ಯಾಕೆ ಅಂದರೆ ಇಲ್ಲದ್ದೆಲ್ಲ ನಾವು ಹೇಳೋದಲ್ಲ, ಏನಿದೆಯೋ ಅದನ್ನು ಹೇಳಿ. ಇದು ಶಾಸ್ತ್ರ. ಏನು ಹೇಳ್ತೀಯಮ್ಮ? ನಿಜ ನಿಜ. ಹಿಂದೆ ಏನಿತ್ತು ಅದನ್ನು ಅದನ್ನ ಹೇಳ್ಕೊಡಿ ಅಷ್ಟೇ. ನೀವು ಮುಂದೆ ಏನು ಬ್ಯಾಂಜ್ ಕೇಳ್ಕೊಡಕೋಬೇಡಿ. ಹೊಸದು ಹೇಳೋದಲ್ಲ, ಹೊಸದು ಹೇಳೋದೇ ಶಾಸ್ತ್ರ ತಪ್ಪು. ಹಿಂದೆ ಏನಿತ್ತು ಅದೇನೇ. ಆದರೆ ಮನೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಒತ್ತಡ ಇರ್ತಾ ಇದೆ, ಮನೆಯಲ್ಲಿ ಒತ್ತಡ ಬರ್ತಾ ಇದೆ ಅನ್ನೋ ಸತ್ಯನ ನಾವು ತಿಳ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ ವಾಸದ ಭೂಮಿಯಲ್ಲಿ ನಾವು ಭೂಮಿ ಅಂತ ನಾವೇನು ಲೆಕ್ಕ ಮಾಡ್ತೀವಿ, ಈ ಭೂಮಿಯಲ್ಲಿ ಮನೆ ಕಟ್ಟಬೇಕು ಅಂತ ಲೆಕ್ಕ ಹಾಕ್ತೀವಿ. ಇವತ್ತು ತೋರಿಸಿದಂತಹ ಸಿಂಬಲ್ನ ಎಷ್ಟು ಜನ ಬಳಸ್ತಾರೆ? ಎಷ್ಟು ಜನ ಗೊತ್ತಿದು ಹೇಳಿ? ಸಾಮಾನ್ಯವಾಗಿ ಯಾಕೆ 90% ಹೇಳಿದೆ ಅಂದರೆ ಇವತ್ತು ಮನೆಗೆ ಪಕ್ಕ ಮನೆ ಜಂಟಿ ಮಾಡದೆ ಯಾರು ಮನೆ ಕಟ್ತಾ ಇಲ್ಲ. ಈಗೇನೋ ಕಾನೂನು ಬಂದಿದೆಯಂತೆ, ಆ ಕಾನೂನು ಬಂದರೆ ಇರೋದೇ 20-30. ಈಗ ನಾನು ಹೇಳಿದ ಲೆಕ್ಕ ಹೇಳಿದ್ರೆ ಮನೆನೇ ಕಟ್ಟಕ್ಕಾಗಲ್ಲ. ಈಗ ಜನ ಯಾವ ಮಟ್ಟಕ್ಕೆ ಸಿಕ್ಕಾಕೋತಾರೆ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಇದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು. ಸ್ವಾಮಿ 20-30 ಸ್ವಾಮಿ ಅಂತಾರೆ. ಇವ್ರು ಆ ಕಡೆ 3 ಅಡಿ ಈ ಕಡೆ 3 ಅಡಿ 6 ಅಡಿ ಹೋಯ್ತು, ಆಯ್ತಾ? 20ರಲ್ಲಿ 6 ಹೋದ್ರೆ ಎಷ್ಟು ಹೋಯ್ತು? 14 ಅಡಿ ಉಳಿತು. 14 ಗೋಡೆ ತಿಕ್ನೆಸ್ 1 ಅಡಿ ತೆಗಿರಿ, 11 ಅಡಿ ಮನೆ ಆಗತ್ತಾ? ಇಲ್ಲ. ಇದಕ್ಕೆ ಉತ್ತರ ಇಲ್ಲ, ಗೌರ್ಮೆಂಟ್ನವ್ರ ಹತ್ರ ಉತ್ತರ ಇಲ್ಲ. ನಾನು ಕೇಳ್ತೀನಿ, ಯಾವುದೇ ಗೌರ್ಮೆಂಟ್ನವ್ರ ಇದು ಕೇಳ್ರಿ, ಹೇಳ್ಕೊಡ್ತೀನಿ ನಾನು. ಮನೆಯನ್ನು ಕಟ್ಟಬೇಕಾದ್ರೆ ಸೈಟ್ ಯಾವ ಆ್ಯಂಗಲ್ ಇರಬೇಕು ಆ ಥರ ತಿಳ್ಕೊಂಡ್ರೆ ವಿಧಾನಸೌಧದಲ್ಲಿ ಯಾಕೆ ಕಚ್ಚಾಡ್ಬೇಕಿತ್ತು ನಾವು? ಆ ವಿಷಯನೇ ನಮ್ಗೆ ಇನ್ನೂ ಗೊತ್ತಾಗಿಲ್ಲ, ಹೌದಲ್ಲ? ಅಂದ ಮೇಲೆ ನಾವು ವಾಸ ಮಾಡೋ ಮನೆ ಕಟ್ಕೊಳ್ಳೋದು ನಮ್ಗೆ ಯಾರು ಹೇಳ್ಕೊಡ್ತಾರೆ?
ಇದು ನಮ್ಮ ಹಿನ್ನಡೆಯ ಒಂದು ಸೋಮಾರಿತನ ಆಗಿದೆ. ಏನು ಅಂದರೆ ಅವೆಲ್ಲ ಯಾರು ನೋಡ್ತಾರೆ, ಈಗ ನೀನು ಹೇಳ್ದಲ್ಲಮ್ಮ ಮನ್ಸ ಅಂದಮೇಲೆ ಸಂಸಾರ ಅಂದಮೇಲೆ ಅವೆಲ್ಲ ಇದ್ದದ್ದೇ ಅಲ್ವಾ. ಈ ಥರ ನಾವು ಕಾಂಪ್ರಮೈಸ್ ಆಗಿ ಸೋಮಾರಿತನದಿಂದ ಬದುಕ್ತಾ ಇದ್ದೀವಲ್ಲ, ಇದೇ ದುರಂತವಾದ ಬದುಕು. ಇದಕ್ಕೆ ಭಗವಂತನ ಹತ್ರ ಜಾಗ ಇಲ್ಲ. ಭಗವಂತನ ತಾವು ಕಾಂಪ್ರಮೈಸ್ ಇಲ್ಲ. ಯಾಕೆ ನೀನು ಕಳಿಸಿದ್ದು, ನೀನು ತಿಳ್ಕೊ ಅಂತ ಇಲ್ಲಿ ಕಳಿಸಿದ್ದು, ನೀನು ಗೋರ್ಕೊಂಡು ಹೋಗು ಅಂತ ಹೇಳಿದ್ದಲ್ಲ. ಈಗ ನಾವು ಇಲ್ಲಿ ಹುಟ್ಟಿದ್ದೇನಕ್ಕೆ ಗೋರ್ಕೊಂಡು ಹೋಗೋಕೆ, ಸರಿನಾ ಇದು? ಗುರುಗಳೇ, ಅಂತ ಶಿವನೇ ಸ್ಮಶಾನದಲ್ಲಿ ವಾಸ ಮಾಡ್ಬೇಕಾಯ್ತು ಅಂತ ಕೃಷ್ಣನೇ ತಾನ್ ಪ್ರೀತಿ ಮಾಡಿದಾರೆ, ಅದೇನ್ ಪಡ್ಕೊಂಡ್ಲಿಲ್ಲ. ರಾಮ 14 ವರ್ಷ ಇರ್ಬೇಕಾಯ್ತು ಅಂದ್ರೆ ಭಗವಂತನೇ ಕಷ್ಟ ಬಿಡ್ಲಿಲ್ಲ. ಒಂದ್ ನಿಮಿಷ, ಏನಕ್ಕೆ ಅದು ಮಾಡಿದ್ರು? ನೀವು ಆಸ್ತಿ ಅಂತ ಓಡಾಡ್ಬೇಡ ಮೂರ್ಖರ ಅಂತ ಸ್ಮಶಾನದಲ್ಲಿದ್ರು. ನಾವು ಬರೀ ಪಾಸಿಟಿವ್ ತಗೋತೀವಮ್ಮ. ಶ್ರೀರಾಮ ಅಷ್ಟೆಲ್ಲ ದೊಡ್ಡ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಕಾಡಲ್ಲಿ ಯಾಕೆ ಹೋದ ಅಂತ ಕೇಳಿದ್ರೆ ದಡ್ರ ಪ್ರಶ್ನೆ ಆಗತ್ತಿದು. ಆ ಕಷ್ಟದಲ್ಲಿದ್ದರೂ ಬಿಸಿ ಪದಾರ್ಥವನ್ನು ಮುಟ್ಟದೆ ಹಾಲು ಬಿಡ್ಲ, ಹಣ್ಣುಗಳನ್ನ, ತರಕಾರಿಗಳನ್ನ ಅಥವಾ ಯಾವ ಪತ್ರಗಳನ್ನ ಅದನ್ನ ಬಯಸಿ ತಿಂದು ಆಹಾರವನ್ನ, ದೇಹವನ್ನ ಶ್ರೀರಾಮ ನೋಡೋದು ಯಾರಿಗಿಷ್ಟ ಆಗಲ್ಲ, ಕೃಷ್ಣ ನೋಡೋದು ಯಾರಿಗಿಷ್ಟ ಆಗಲ್ಲ. ಯಾಕೆ ಅಂದ್ರೆ ಅವರು ನಡ್ಕೊಂಡಂತಹ ರೀತಿ, ನಡೆ, ರಾಮನ ನಡೆ, ಕೃಷ್ಣನ ಜಾಣ್ಮೆ. ನಾವು ಅವ್ರಿಗೆ ಹಿಂಗೈತೆ, ಶ್ರೀನಿವಾಸರು ಇಬ್ಬರು ಹೆಂಡ್ತಿ, ನಾವ್ಯಾಕೆ ಇಬ್ಬರು ಮಾಡ್ಕೋಬಾರ್ದು ಅಂದ್ರೆ ಇದು ಎಂತ ದಡ್ಡ ಪ್ರಶ್ನೆ ಇದು. ಕೃಷ್ಣನ್ಗೆ ಹೋದ ಕಡೆಯಲ್ಲೆಲ್ಲ ಒಂದು, ನಾವ್ಯಾಕೆ ಮಾಡ್ಕೋಬಾರ್ದು ಅಂದ್ರೆ ಏನ್ ಅರ್ಥ ಇದೆ ಇದರಲ್ಲಿ? ಮೂರ್ಖತನದಲ್ವಾ ವಿಚಾರ ಇದು? ಅದೇ ಭಗವಂತನ ಟ್ಯಾಲಿ ಮಾಡ್ಕೊಳಕ್ ಹೋಗ್ಬೇಡಿ. ಭಗವಂತ ಪ್ರತಿಯೊಂದು ಅವ್ರು ಸುಖ ಪಟ್ಟಿಲ್ಲ. ನೀವು ಹೇಗೆ ಬದುಕಬೇಕು, ಮನೆ ಇಲ್ಲದೆ ಹೇಗೆ ಬದುಕಬೇಕು ಪರಮೇಶ್ವರ ಹೇಳ್ಕೊಟ್ಟಿದ್ದಾನೆ. ಮನೆಯ ಆಕಾರನೇ ಪರಮೇಶ್ವರ. ಮನೆಯ ಒಳಗಡೆ ಇರ್ತಕ್ಕಂಥ ಭಾಗಗಳೇ ಶ್ರೀಮನ್ ನಾರಾಯಣ. ಅದಕ್ಕೆ ಹಾಕ್ತಕ್ಕಂಥ ಗೆರೆಗಳೇ ಶ್ರೀ ಮಹಾಲಕ್ಷ್ಮಿ. ಅದಕ್ಕೆ ಹಾಕುವಂಥ ಪಾಯನೇ ನಿಮ್ಮ ಮನೆಯ ಕಳಶ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಜನ. ನಾವು ಹೊಸಲಲ್ಲಿ ಮಾಡಬೇಕು ಇಲ್ಲ, ಪಾಯದಲ್ಲಿ ಮಾಡಬೇಕು ಇಲ್ಲ, ವರಮಹಾಲಕ್ಷ್ಮಿ ಕೂರಿಸ್ಬಿಟ್ಟು ಮಾಡಿದ್ದು ಪೂಜೆನ ಏನ್ ಮಾಡೋದು ಸಾಲದಲ್ಲೇ ಇದ್ದೀವಿ. ಯಾಕೆ ಬೇಕಿದು? ಕಾರಣ ದಿಕ್ಕು ದೆಸೆ ಇಲ್ಲದ ರೀತಿಯಲ್ಲಿ ವಿಚಾರಗಳನ್ನ ತಿಳ್ಕೊಂಡು ನಾವು ಹಾಳಾಗಿದ್ದೀವಿ. ಒಂದಕ್ಕೂ ದಿಕ್ಕು ದೆಸೆ ಇಲ್ಲ. ಯಾಕೆ ಅಂದ್ರೆ ಕೇಳೋ ವಿಚಾರ ಚೆನ್ನಾಗಿಲ್ಲ, ಹೇಳೋರು ಚೆನ್ನಾಗಿಲ್ಲ, ನಾವು ಹೇಳೋದು ಬೇಡ, ನಾವು ಕೇಳಿಸ್ಕೋತಾರೋ ಚೆನ್ನಾಗಿಲ್ಲ ಅಂತ ಮೊದಲು ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಪಕ್ಕದ ಮನೆಯವ್ರು ನೋಡಿ ಲವ್ ಮಾಡಕ್ ಹೋಗ್ಬಾರ್ದು, ಸಿನಿಮಾ ನೋಡ್ಬಿಟ್ಟು ಲವ್ ಮಾಡಕ್ ಹೋಗ್ಬಾರ್ದು. ಕಾರಣ ಇಷ್ಟೇ, ಆಹಾರ ಅಂತಕ್ಕಂಥದ್ದು ಇದೆಯಲ್ಲಮ್ಮ, ಆಹಾರ ಮತ್ತೆ ನಮ್ಮ ವಾಸ ಮಾಡ್ತಕ್ಕಂಥ ನಿವೇಶನ, ಇವೆರಡು ಸತ್ಯವನ್ನ ತಿಳ್ಕೊಂಡ್ರೆ ಮನುಷ್ಯ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರಬಲ್ಲ. ಇದೆರಡೇ ಬೇಕಾಗಿರೋದು. ಇನ್ ಮಿಕ್ಕದ ಯಾವ್ದು ಶಾಸ್ತ್ರ ಇಲ್ಲ. ಅದಕ್ಕೆ ಕ್ರಮೇಣ ಹೇಳ್ತಾ ಹೋಗೋಣ. ಅನ್ನ ಅಂತಕ್ಕಂಥ ವಿಚಾರ ಎಷ್ಟು ಮನೆಯಲ್ಲಿ ವೇಸ್ಟ್ ಆಗಿ ಮನೆಯವರು ಊಟ ತಿಂದೆ ಕೆಲಸ ಮಾಡೋರು ಊಟ ತಿನ್ನುವಷ್ಟು ಮಟ್ಟಕ್ಕೆ ಮನೆಯವರು ಊಟ ತಿನ್ನಲ್ಲ. ಇದಕ್ಕೆ ಕಾರಣ, ಯಾರು ದೊಡ್ಡದಾಗಿ ಬಂಗ್ಲಾ ಕಟ್ತಾರೆ ಆ ಮನೆಗೆ ಶನೇಶ್ವರ ಎಂಟ್ರಿ. ಇವರು ಪಂಚಾಂಗ ಶಾಸ್ತ್ರ ಹೇಳಿದ್ರು 7.5 ವರ್ಷ ಅಂತ, ಜೀವನ ಪರ್ಯಂತ ಮನೆ ಒಳಗಡೆನೆ ಕೂತಿರ್ತಾರ ಅವರು. ದೊಡ್ಡದಾಗಿ ಬಂಗ್ಲಾ ಕಟ್ಟಂಗಿಲ್ಲ. ಯಾರು ಬಂಗ್ಲಾ ಕಟ್ತಾರೆ, ಯಾರು ರೆಸಾರ್ಟ್ಗಳು ಮಾಡ್ತಾರೆ, ಆ ಜೀವನವೇ ಅವ್ರಿಗೆ ದೇವ್ರಿಗೆ ಅರ್ಥ ಆಗ್ಬೇಕು, ಮುಗೀತು ಅವ್ರ ಕತೆ. ನಾವು ಭೂಮಿಯನ್ನ ನಮ್ಮ ಅನುಕೂಲಕ್ಕೆ ಬಳಸುವ ಅಧಿಕಾರ ನಮಗಿಲ್ಲ. ಇದು ಅರ್ಥ ಮಾಡ್ಕೋಬೇಕು. ನಿನಗೆ ವಾಸಕ್ಕೆ ಎಷ್ಟು ಬೇಕು, ನನ್ನ ಮಗಳು ಅಳಿಯ ಬಂದ್ರೆ ಒಂದು ರೂಮ್ ಬೇಕು, ಗೆಸ್ಟ್ ಬಂದ್ರೆ ಒಂದು ರೂಮ್ ಬೇಕು. ಏನ್ ಯಾರಪ್ಪನ ಮನೆಗೆ ಒಂದು ಬಳಸ್ತೀರಾ ನೀವು? ದುಡ್ಡು ಕೊಟ್ಟಿರ್ಬೋದು, ದುಡ್ಡು ಯಾರದ್ದು? ನಮ್ದ ಬರೋಕ್ ತಂದಿದ್ವಾ? ಇಲ್ಲ ಅಲ್ಲ. ಬಂದಿದ್ವ ತದವಾ? ಬಂದಿದ್ವ ದುಡ್ಡು ತಂದಿದ್ವಾ? ಇಲ್ಲ ಅಲ್ಲ. ಮತ್ ನಂದು ಅಂತ ಹೆಂಗ್ ಹೇಳೋದಿಲ್ಲಿ? ಇದೆಲ್ಲ ಭಗವಂತನ ಅನುಗ್ರಹದಲ್ಲಿ ನಮ್ಗೆ ಕೊಟ್ಟಿರೋ ಮೆಸೇಜ್ ತಿಳ್ಕೊಬೇಕೆ ಹೊರತು ದೇವರೇ ಅಷ್ಟು ಕಷ್ಟಪಟ್ಟರು ಅಂತ ಹೇಳೋದ್ರಲ್ಲಿ ಎಷ್ಟು ಮಟ್ಟಿಗೆ ಸರಿ. ವಿಚಾರವನ್ನ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳೋದಲ್ಲ, ತಪ್ಪಾಗಿ ತಿಳ್ಕೊಳ್ತಕ್ಕಂಥ ವಿಚಾರ ಬೇಡ. ಕಾರಣ ಇಷ್ಟೇ, ಯಾರಿಗೆ ಆಗ್ಲಿ ತಪ್ಪಾಗ್ತಾ ಇದೆ, ಗೊತ್ತಿರ್ತಕ್ಕಂಥವ್ರು ತಿಳಿದಂತಕ್ಕವ್ರು ಸರಿಯಾದ ಮಾಹಿತಿ ಕೊಡಬೇಕು ಅನ್ನೋದೇ ನಮ್ಗೆ ಕೋರ್ತೇನೆ ಹೊರತು ಯಾರಿಗೋ ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ ನಾನೊಬ್ಬನೇ ಮಾತ್ರ ಕರೆಕ್ಟ್ ಆಗಿದ್ದೀನಿ ಅಂತಕ್ಕಂಥ ಸತ್ಯ ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ವಿಚಾರ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಮೊದಲದಾಗಿ ದಾಂಪತ್ಯದಲ್ಲಿ ಪ್ರೀತಿ, ಭಗವಂತನ ಒಂದು ಪ್ರೀತಿ ಇರಬೇಕು ಅನ್ನುವಂಥ ಅತ್ಯುತ್ತಮ ಸಂದೇಶ. ಜೊತೆಗೆ ವಿವೇಕಾನಂದರ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಅಂತಹ ಮಹಾಪುರುಷರ ಜೀವನದಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳು, ಅಲ್ಲಿರುವಂಥ ತತ್ವಗಳನ್ನು ನಾವು ಹೇಗೆ ಪಾಲನೆ ಮಾಡಬೇಕು ಅಂತ, ಹೀಗೆ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056.
ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.